ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಸೀರೀಸ್ ಆಫ್ ಏಮ್ IAS ಕನ್ನಡ. ಸೊ ಈ ಸೀರೀಸಲ್ಲಿ ನಾವು ಏನ್ಷಿಯಂಟ್ ಹಿಸ್ಟ್ರಿನ ಕವರ್ ಮಾಡ್ತಾ ಇದ್ದಾನೆ. ಫ್ರಮ್ ಟಾಪ್ ಟು ಬಾಟಮ್, ಲೆಫ್ಟಿಂದ ರೈಟ್ ಹಿಡ್ಕೊಂಡು ಪ್ರತಿ ಡೈರೆಕ್ಷನಲ್ಲಿ ಕೂಡ ಏನ್ಷಿಯಂಟ್ ಹಿಸ್ಟ್ರಿನ ಸ್ಟಡಿ ಮಾಡೋಣ, ಸರಿನಾ? ಇದಕ್ಕೆ ಫಸ್ಟ್ ನಮಗೆ ಬೇಕಾಗುವಂಥದ್ದು ಕ್ರೊನಾಲಜಿ. ನಿಮಗೆ ಫಸ್ಟ್ ಕ್ರೊನಾಲಜಿ ಗೊತ್ತಿರಬೇಕು. ಕ್ರೊನಾಲಜಿ ಅಂದರೆ ಏನು? ಟೈಮ್ ಪೀರಿಯಡ್, ಯಾವ್ಯಾವ ಇಸ್ವಿಯಲ್ಲಿ ಏನೇನಾಯ್ತಂತ. ಸೊ ನಿಮಗೊಂದು ಓವರ್ವ್ಯೂ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕ್ರೊನಾಲಜಿನ. ನೀವು ಇದನ್ನು ಸರಿಯಾಗಿ ಓದಿ. ಕ್ರೊನಾಲಜಿ ವಿಡಿಯೋನ ಪದೇ ಪದೇ ನೋಡಿ. ಐ ವುಡ್ಸ್ ರೆಕಮೆಂಡ್, ಓಕೆ, ನಾನು ರೆಕಮೆಂಡೇ ಮಾಡ್ತಾ ಇದ್ದೇನೆ, ನೀವು ಇದನ್ನು 10 ಟೈಮ್ಸ್ ನೋಡಬೇಕು ಈ ವಿಡಿಯೋನ ಕಂಪ್ಲೀಟಾಗಿ. 10 ಟೈಮ್ಸ್ ಅಂದರೆ ಒಂದೇ ದಿನ ಕೂತ್ಕೊಂಡು 10 ಸಲ ನೋಡೋದಲ್ಲ, 10 ದಿನ, ಪ್ರತಿದಿನ ನೀವು ಎದ್ದಾಗ, ಇವತ್ತಿಂದ 10 ದಿನ ಬೆಳಿಗ್ಗೆ ಎದ್ದಾಗ ಫಸ್ಟ್ ವಿಡಿಯೋನ ನೋಡಬೇಕಾಗತ್ತೆ. ಸೊ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನಮ್ಮ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಏನೇನು ನಡೆದಿತ್ತು ಅಂತ. ನೋಡಿ, ಏನ್ಷಿಯಂಟ್ ಹಿಸ್ಟ್ರಿನ ನಾವು ಸ್ಟಾರ್ಟಿಂಗ್ ಕ್ಯಾಲ್ಕುಲೇಟ್ ಮಾಡೋದಾದರೆ 3 ಲೆವೆಲ್ಸಲ್ಲಿ ಡಿವೈಡ್ ಮಾಡ್ಬೋದು. ಏನ್ಷಿಯಂಟ್ ಹಿಸ್ಟ್ರಿನ ನಾವು 3 ಲೆವೆಲ್ಸಲ್ಲಿ ಡಿವೈಡ್ ಮಾಡ್ತೇವೆ. ಮೊದಲನ್ನ ನಾವು ಪ್ರೀ ಹಿಸ್ಟ್ರಿ ಅಂತ ಕರಿತೇವೆ. ಮೊದಲನೇದನ್ನು ನಾವು ಪ್ರೀ ಹಿಸ್ಟ್ರಿ ಅಂತ ಕರಿತೇವೆ. ಎರಡನೇನ ನಾವು ಪ್ರೋಟೋ ಹಿಸ್ಟ್ರಿ ಅಂತ ಕರಿತೇವೆ, ಆ್ಯಂಡ್ ಮೂರನೇನ ನಾವು ಹಿಸ್ಟ್ರಿ ಅಂತ ಕರಿತೇವೆ. ಸೊ ಹಿಸ್ಟ್ರಿ ಕ್ಯಾನ್ ಬಿ, ಏನ್ಷಿಯಂಟ್ ಹಿಸ್ಟ್ರಿ ಕ್ಯಾನ್ ಬಿ ಡಿವೈಡ್ ಇಂಟು 3 ಕ್ಯಾಟಗರೀಸ್: ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಹಿಸ್ಟ್ರಿ. ಪ್ರೀ ಹಿಸ್ಟ್ರಿ ಅಂದರೆ ಇಲ್ಲಿ ಬರವಣಿಗೆ ರೂಪದಲ್ಲಿರುವಂಥ ಯಾವುದೇ ಸಾಬೀತುಗಳು ನಮ್ಮ ಹತ್ರ ಇರಲ್ಲ. ದಟ್ ಈಸ್ ನೋ ರಿಟರ್ನ್ ರೆಕಾರ್ಡ್ಸ್. ಇಲ್ಲಿ ಮನುಷ್ಯ ಬರೀತಿದ್ದ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ದಿದ್ದಾಗ ನಾವು ಅದನ್ನು ಪ್ರೀ ಹಿಸ್ಟ್ರಿ ಅಂತ ಕರಿತೇವೆ. ಪ್ರೋಟೋ ಅಂದರೆ ಬರ್ದಿರುವಂಥ ಸಾಕ್ಷಿಗಳಿರುತ್ತೆ. ವಿ ಹ್ಯಾವ್ ರಿಟರ್ನ್ ಹಿಸ್ಟ್ರಿ. ಇಲ್ಲಿ ಬರ್ದಿರುವಂಥ ಸಾಬೀತಿದೆ, ಮನುಷ್ಯ ಏನು ಬರ್ದಿದ್ದಾನೆ ಅಂತ ನಮ್ಗೆ ಗೊತ್ತಿರುತ್ತೆ, ಬಟ್ ಅದನ್ನ ನಾವಿನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಅದು ನಮಗೆ ಅರ್ಥ ಆಗಿಲ್ಲ. ಸೊ ವಿ ಆರ್ ಅನೇಬಲ್ ಟು ಡಿಕೋಡ್ ಇಟ್. ಯಾವನೋ ಒಬ್ಬ ಏನೋ ಈ ಥರ ಬರ್ದಿದ್ದಾನಂತ ಇಟ್ಕೊಳ್ಳಿ, ಇದ್ರ ಅರ್ಥ ಏನು ಅಂತ ನಮಗಿನ್ನೂ ಅರ್ಥ ಆಗದೆ ಇದ್ದಿದ್ರೆ ಇದನ್ನು ನಾವು ಪ್ರೋಟೋ ಹಿಸ್ಟ್ರಿ ಅಂತ ಕರಿತೇವೆ. ದಟ್ ಮೀನ್ಸ್ ಹ್ಯೂಮನ್ಸ್ ವೇರ್ ರೈಟಿಂಗ್, ಮನುಷ್ಯರು ಬರೀತಾ ಇದ್ರು, ಓದ್ತಾ ಇದ್ರು, ಆದರೆ ಅವ್ರು ಏನು ಬರ್ದಿದ್ದಾರೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ವಿ ಆರ್ ಅನೇಬಲ್ ಟು ಡಿಸೈಫರ್ ಇಟ್, ಅದನ್ನ ನಾವಿನ್ನೂ ಡಿಕೋಡ್ ಮಾಡೋಕ್ಕಾಗಿಲ್ಲ, ಆಯಿತಾ? ಹಿಸ್ಟ್ರಿ ಅಂದರೆ ಇಲ್ಲಿ ರಿಟರ್ನ್ ರೆಕಾರ್ಡ್ಸ್ ಇದೆ, ಇಲ್ಲೂ ಕೂಡ ಮನುಷ್ಯ ಬರ್ದಿದ್ದಾನೆ, ವಿ ಹ್ಯಾವ್ ರಿಟರ್ನ್ ರೆಕಾರ್ಡ್ಸ್, ಜೊತೆಗೆ ಅವ್ನು ಏನು ಬರ್ದಿದ್ದಾನೆ ಅಂತ ನಮಗೆ ಅರ್ಥ ಆಗುತ್ತೆ. ವಿ ಆರ್ ಏಬಲ್ ಟು ರೀಡ್ ವಾಟ್ ಹಿ ಹ್ಯಾಸ್ ರಿಟರ್ನ್. ಅದಕ್ಕೆ ಎಕ್ಸಾಂಪಲ್ ಹಿಸ್ಟ್ರಿ. ಸೊ ಏನ್ಷಿಯಂಟ್ ಹಿಸ್ಟ್ರಿನ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತಾ ಇದ್ದೇವೆ: ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ ಆ್ಯಂಡ್ ಹಿಸ್ಟ್ರಿ. ಸೊ ಈಗ ಏನೇನು ಹೇಳ್ತೇನಲ್ವಾ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ದಿಸ್ ಇಸ್ ಟೈಮ್ ಪೀರಿಯಡ್. ನಾನು ಸ್ಟೋರೀಸ್ ಹೇಳ್ತಾ ಇಲ್ಲ, ಟೈಮ್ ಹೇಳ್ತಾ ಇದ್ದೇನೆ, ಏನೇನಾಗ್ತಿತ್ತು ಅಂತ ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಭಾರತದಲ್ಲಿ ಪ್ರೀ ಹಿಸ್ಟ್ರಿ ಏನಿದೆ, ಪ್ರೀ ಹಿಸ್ಟ್ರಿ ಇಂಡಿಯನ್ ಟೈಮ್ ಪೀರಿಯಡ್ ಕಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ಪ್ರೀ ಹಿಸ್ಟ್ರಿ ಏನಿದೆ ಇದನ್ನು ರಫ್ ಆಗಿ ನಾವು ಸ್ಟೋನೇಜ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎ ಸ್ಟೋನೇಜ್. ಸ್ಟೋನೇಜ್ ಅಂದರೆ ಮನುಷ್ಯ ಗುಹೆಯಲ್ಲಿ ಇರ್ತಿದ್ದ, ಹಸಿ ಮಾಂಸ ತಿಂತಿದ್ದ, ಕಲ್ಲುಗಳಿಂದ ಹೊಡೆದು ಪ್ರಾಣಿಗಳನ್ನ ಬೇಟೆ ಆಗ್ತಿದ್ದ. ಇಲ್ಲಿ ಕಲ್ಲು ಏನಿದೆ, ಸ್ಟೋನ್ ಏನಿದೆ, ಇದರಿಂದ ಅವನು ಸಾಕಷ್ಟು ವೆಪನ್ಸ್ನ, ಆಯುಧಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದ. ಆದಿ ಮಾನವರ ಕಾಲ ಪೀರಿಯಡ್, ಆಯಿತಾ? ಸ್ಟೋನೇಜ್ ಇದು ಶುರುವಾಗೋದು ಅರೌಂಡ್ 5 lakh BC. BC ಅಂದ್ರೇನು? ಬಿಫೋರ್ ಕ್ರೈಸ್ಟ್ ಆರ್ ಬಿಫೋರ್ ಕಾಮನ್ ಎರಾ ಅಂತ ಕರಿತೇವೆ. BCE ಅಂತ ಬರ್ಕೊಳ್ಳಿ. 5 ಲಕ್ಷ BCE ಇಂದ ಹಿಡಿದು ಆಲ್ಮೋಸ್ಟ್ ಈ ಪ್ರೀ ಹಿಸ್ಟ್ರಿ ಏನಿದೆ 30,000 BCE ವರೆಗೂ ಇತ್ತಂತ ಹೇಳ್ತಾರೆ. 30,000 ಅಲ್ಲ, ಸಾರಿ, 3,000 BCE ಅಂತ ಕರೀತಾರೆ. ಬಿಫೋರ್ ದ ಕ್ರೈಸ್ಟ್ ಇನ್ ಕ್ರಿಶ್ಚಿಯನ್ ಟೈಮ್ ಕ್ಯಾಲೆಂಡರ್. ನಾರ್ಮಲ್ ಅಲ್ಲಿ BCE, ಬಿಫೋರ್ ಕಾಮನ್ ಎರಾ, ಎಲ್ಲಿಂದ ಎಲ್ಲಿವರೆಗೂ ಇತ್ತು? 5 ಲಕ್ಷ ಇಂದ ಹಿಡಿದು 3,000 BCE ಹಳೆ ವರ್ಷವರೆಗೂ ಇತ್ತು. ಇದನ್ನು ನಾವು 3 ಲೆವೆಲ್ಸಲ್ಲಿ ಡಿವೈಡ್ ಮಾಡ್ಕೊಳ್ತೇವೆ. ಮೊದಲನೇದನ್ನು ನಾವು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೇವೆ. ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೇವೆ. ಎರಡನೇದು ಬಂದು ನಾವು ಮಿಸೋಲಿಥಿಕ್ ಅಂತ ಕರಿತೇವೆ, ಮಿಸೋಲಿಥಿಕ್ ಏಜ್. ಕೊನೆಯದಕ್ಕೆ ನಾವು ಬಂದು ನಿಯೋಲಿಥಿಕ್ ಏಜ್ ಅಂತ ಕರಿತೇವೆ. ಸೊ ಪ್ರೀ ಹಿಸ್ಟ್ರಿನ 3 ಲೆವೆಲಲ್ಲಿ ಡಿವೈಡ್ ಮಾಡಿದ್ದಾರೆ: ಪ್ಯಾಲಿಯೋಲಿಥಿಕ್, ಮಿಸೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಏಜ್. ಈ ಟೈಮ್ ಪೀರಿಯಡ್ಸ್ ಏನಿದೆ, ಟೈಮ್ ಏನಿದೆ, ಅದು ಎಕ್ಸಾಕ್ಟಾಗಿ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇರುತ್ತೆ. ರಫ್ ಆಗಿ ಹೇಳೋದಾದರೆ ಇದು ಒಂದು 5 ಲಕ್ಷ BCE ಇಂದ ಹಿಡಿದು ಒಂದು 10,000 BCE ವರೆಗೂ ಇತ್ತಂತ ಹೇಳ್ತಾರೆ. ರಫ್ ಟೈಮ್ ಪೀರಿಯಡ್ ಇದು ಎಕ್ಸಾಕ್ಟಾಗಿ ಪ್ರತಿಯೊಂದು ಬುಕ್ಕಲ್ಲೂ ಬೇರೆ ಬೇರೆ ಥರ ಇರುತ್ತೆ. 5 lakh ಇಂದ ಹಿಡಿದು 10,000 BCE. ಇದೇನಿದೆ ಅಲ್ವಾ, ಇದು 10,000 BCE ಇಂದ ಹಿಡಿದು ಒಂದು 4,000 ವರ್ಷ ಇತ್ತಂತ ಹೇಳ್ತಾರೆ. ದಟ್ ಈಸ್ 6,000 BCE. ಕೆಲವೊಂದು ಬುಕ್ಸಲ್ಲಿ ಬೇರೆ ಬೇರೆ ಟೈಮ್ ಪೀರಿಯಡ್ ಇದೆ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದಿಸ್. ಇಲ್ಲಿ ಒಂದು 6,000 BCE ಇಂದ ಶುರುವಾಗಿ ಇದೊಂದು 3,000 ವರ್ಷ ಇತ್ತಂತ ಹೇಳ್ತಾರೆ. ಸೊ 3,000 BCE. ಈ ಟೈಮ್ ಪೀರಿಯಡ್ ಏನಿದೆ ಇದನ್ನು ನಾವು ಪ್ರೀ ಹಿಸ್ಟ್ರಿ ಅಂತ ಕರಿತೇವೆ. ಪ್ರೀ ಹಿಸ್ಟ್ರಿ ಅಂದರೆ ಏನು? ಮನುಷ್ಯ ಸ್ಟೋನೇಜಲ್ಲಿದ್ದ, ಅವನಿಗೆ ಬರೆಯೋದೇನು ಗೊತ್ತಿರಲಿಲ್ಲ ಇದುವರೆಗೂ, ಬೇಟೆ ಆಡಿಕೊಂಡು ಆದಿಮಾನವನ ಜೀವನ ನಡೆಸ್ತಿದ್ದ. ಯಾವಾಗಿಂದ? 5 ಲಕ್ಷ BCE, ಬಿಫೋರ್ ಕ್ರಿಶ್ಚಿಯನ್ ಎರಾ, ಅಲ್ಲಿಂದ ಹಿಡಿದು 3,000 BCE ವರೆಗೂ. ಅದನ್ನು 3 ಲೆವೆಲ್ ಡಿವೈಡ್ ಮಾಡಿದ್ದಾರೆ: ಪ್ಯಾಲಿಯೋಲಿಥಿಕ್, ಮಿಸೋಲಿಥಿಕ್, ನಿಯೋಲಿಥಿಕ್. ಮತ್ತೆ
ಪ್ಯಾಲಿಯೋಲಿಥಿಕ್ನ 3 ಲೆವೆಲಲ್ಲಿ ಡಿವೈಡ್ ಮಾಡ್ತಾರೆ, ಲೋವರ್, ಮಿಡಲ್, ಅಪ್ಪರ್ ಅಂತ. ಅದು ಕ್ಲಾಸ್ ತಗೋಬೇಕಾದ್ರೆ ನಾನು ಹೇಳ್ತೇನೆ. ಇದನ್ನ ಮತ್ತೆ 3 ಪಾರ್ಟಾಗಿ ಡಿವೈಡ್ ಮಾಡ್ಬೋದು, ಅಪ್ಪರ್ ಪ್ಯಾಲಿಯೋಲಿಥಿಕ್, ಲೋವರ್ ಪ್ಯಾಲಿಯೋಲಿಥಿಕ್, ಮಿಡಲ್ ಪ್ಯಾಲಿಯೋಲಿಥಿಕ್ ಅಂತ. ಬಟ್ ಅದು ಇವಾಗ ಬೇಡ. ಸೊ ಪ್ರೀ ಹಿಸ್ಟ್ರಿಯಲ್ಲಿ ಎಷ್ಟು ಸ್ಟೇಜ್ ಇದೆ? 3 ಇದೆ. ಪ್ಯಾಲಿಯೋಲಿಥಿಕ್ ಏಜ್, ಮಿಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್. 5 ಲಕ್ಷ BC ಇಂದ ಹಿಡಿದು 3000 BC ವರೆಗೂ ನಡ್ಕೊಂಡು ಬಂದಿದೆ. ಇದಾದ್ಮೇಲೆ ಮನುಷ್ಯ ನಾಗರಿಕತೆಗೆ ಕಾಲಿಡ್ತಾನೆ. ದಿಸ್ ಇಸ್ ಕಾಲ್ಡ್ ಎಸ್ ದ ಟೈಮ್ ಪೀರಿಯಡ್ ಆಫ್ ಸಿವಿಲೈಸೇಷನ್. ನಾಗರಿಕತೆನ ನಾವು ಸಿವಿಲೈಸೇಷನ್ ಅಂತ ಕರಿತೇವೆ. ಅಂಡ್ ಭಾರತ ಖಂಡದಲ್ಲಿ, ನೆನ್ಪಿಟ್ಕೊಳ್ಳಿ, ನಾನು ಭಾರತ ಅಂತ ಹೇಳ್ತಿಲ್ಲ, ಇವಾಗ ಭಾರತ ಖಂಡ ಅಂತ ಹೇಳ್ತಿದ್ದೇನೆ, ಇಂಡಿಯನ್ ಸಬ್ ಕಾಂಟಿನೆಂಟ್. ಯಾಕಂದ್ರೆ ಈ ಟೈಮ್ ಪೀರಿಯಡ್ ಅಲ್ಲಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಂತ ಏನೂ ಇರಲಿಲ್ಲ, ಒಂದು ಅಖಂಡ ಭಾರತ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಅದಕ್ಕೆ ನಾನು ಭಾರತ ಖಂಡ ಅಂತ ಕರಿತಾ ಇದ್ದೇನೆ, ಆರ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರಿತಾ ಇದ್ದೇನೆ. ಇಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಾಗರಿಕತೆ ಶುರುವಾಗುತ್ತೆ. ಅಂಡ್ ನಾಗರಿಕತೆ ಶುರುವಾಗೋ ಟೈಮ್ ಪೀರಿಯಡ್ ನಾವು ಪ್ರೋಟೋ ಹಿಸ್ಟ್ರಿ ಅಂತ ಕರಿತೇವೆ. ಭಾರತದ ಪ್ರೋಟೋ ಹಿಸ್ಟ್ರಿಯಲ್ಲಿ ಪ್ರಪ್ರಥಮ ನಾಗರಿಕತೆ ಶುರುವಾಗತ್ತೆ. ಕನ್ನಡದಲ್ಲಿ ನಾವು ಅದನ್ನ ಸಿಂಧು ನಾಗರಿಕತೆ ಅಂತ ಕರಿತೇವೆ. ಇಂಗ್ಲಿಷಲ್ಲಿ ನಾವು ಅದನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿತೇವೆ. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಪೀರಿಯಡ್ ಏನಿದೆ ನಮ್ಮ ಭಾರತದಲ್ಲಿ, ಇದು ನಮ್ಮ ಪ್ರೋಟೋ ಹಿಸ್ಟ್ರಿಗೆ ಬರುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಾವು ಹರಪ್ಪನ್ ಸಿವಿಲೈಸೇಷನ್ ಅಂತ ಕೂಡ ಕರಿತೇವೆ. ನಾಗರಿಕತೆ, ಸಿಂಧು ನಾಗರಿಕತೆ ಆರ್ ಹರಪ್ಪನ್ ನಾಗರಿಕತೆ, ಸಿವಿಲೈಸೇಷನ್. ಆಯ್ತಾ? ಇದ್ರದ್ದು ನಾನು ಒಂದು ರಫ್ ಟೈಮ್ ಪೀರಿಯಡ್ ಕೊಡೋದಾದ್ರೆ, ಇದು 2600 BCE ಇಂದ ಹಿಡಿದು 1800 BCE ವರೆಗೂ ಇತ್ತಂತ ಹೇಳ್ತಾರೆ. ಅಂದರೆ ಎಕ್ಸಾಕ್ಟ್ ಆಗಿ ಹೇಳೋದಂದ್ರೆ 3000 BCE ಇಂದ ಹಿಡಿದು, ಯಾವಾಗ ನಮ್ಮ ನಿಯೋಲಿಥಿಕ್ ಏಜ್ ಮುಗಿತಲ್ವಾ, ಆ ಪೀರಿಯಡ್ ಇಂದ ಹಿಡಿದು 400 ವರ್ಷದಲ್ಲಿ ಇವ್ರು ರೆಡಿ ಆಗ್ತಾ ಇದ್ರು. ಇಟ್ ಈಸ್ ಅರ್ಲಿ ಸ್ಟೇಜಸ್ ಅಂತ ಕರೀತಾರೆ. ಶುರುವಾಗೋ ಕಾಲದಲ್ಲಿ 2600 BC ಇಂದ ಫುಲ್ ಪ್ರೈಮ್ ಅಲ್ಲಿ ಇರ್ತಾರೆ, ಇವರು ಫುಲ್ ಆಕ್ಟಿವ್ ಆಗಿರ್ತಾರೆ. 1800 BC ಇಂದ ಅವರು ಡಿಕ್ಲೈನ್ ಆಗ್ತಾ ಹೋಗ್ತಾರೆ. ವೆನ್ ಐ ಕಮ್ ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಇದನ್ನ ಡೀಪ್ ಆಗಿ ಕವರ್ ಮಾಡ್ತಾನೆ. ಅಂಡ್ ನೆನ್ಪಿಟ್ಕೊಳ್ಳಿ, ಹರಪ್ಪನ್ ಸಿವಿಲೈಸೇಷನ್ ಟೈಮ್ ಪೀರಿಯಡ್ ಅಲ್ಲಿ 3 ಇಂಪಾರ್ಟೆಂಟ್ ಸಿಟೀಸ್ ಫಾರ್ಮ್ ಆಗುತ್ತೆ. ಸಿಟೀಸ್ ಏನಿದೆ ಸಿವಿಲೈಸೇಷನ್ದು, ಆ ಹೆಸರನ್ನ ನೀವು ಬೇಕಾದ್ರೆ ನೆನ್ಪಿಟ್ಕೋಬಹುದು. ಮೊದಲನೇದನ್ನ ನಾವು ಹರಪ್ಪ ಅಂತ ಕರಿತೇವೆ. ಹರಪ್ಪ ಇಟ್ ಸೆಲ್ಫ್ ಈಸ್ ಅ ಸಿಟಿ, ಅದಕ್ಕೆ ನಾವು ಅದನ್ನ ಹರಪ್ಪನ್ ಸಿವಿಲೈಸೇಷನ್ ಅಂತ ಕರಿತೇವೆ. ಇನ್ನೊಂದು ಮೊಹೆಂಜೋದಾರೋ ಅಂತ ಒಂದು ಬರುತ್ತೆ, ಮೊಹೆಂಜೋದಾರೋ. ಇನ್ನೊಂದು ಬರುತ್ತೆ ಧೋಲಾವೀರ ಅಂತ ಒಂದಿದೆ, ಧೋಲಾವೀರ ಅಂತ ಒಂದು ಊರು ಬರುತ್ತೆ. ಸೊ ದೀಸ್ ಆರ್ ದ ಮೇಜರ್ ಸಿಟೀಸ್. ಆಯ್ತಾ? ಯಾವ್ಯಾವ್ದಿದೆ? ಹರಪ್ಪ ಇದೆ, ಮೊಹೆಂಜೋದಾರೋ ಇದೆ, ಧೋಲಾವೀರ ಇದೆ. ಈ 3 ಸಿಟೀಸ್, ಮತ್ತೆ ತುಂಬಾ ಸಿಟೀಸ್ ಇದೆ, ತುಂಬಾ ಪ್ಲೇಸಸ್ ಇದೆ. ಬಟ್ ಫಾರ್ ನಾವು ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಪ್ರೋಟೋ ಹಿಸ್ಟ್ರಿ ಅಂದ್ರೆ ಏನು? ದ ಟೈಮ್ ಪೀರಿಯಡ್ ಅಲ್ಲಿ ಇಲ್ಲಿ ಮನುಷ್ಯ ಬರೀತಾ ಇದ್ದ, ಓದ್ತಾ ಇದ್ದ, ಅವ್ರು ಬರ್ದಿದ್ದ ರೆಕಾರ್ಡ್ಸ್ ನಮಗೆ ಸಿಕ್ಕಿದೆ. ಬಟ್ ಅವ್ರು ಏನು ಬರ್ದಿದ್ರು ಅಂತ ನಮ್ಗೆ ಇನ್ನೋದು ಅರ್ಥ ಆಗಿಲ್ಲ. ಅದಕ್ಕೆ ನಾವು ಇದನ್ನ ಪ್ರೋಟೋ ಹಿಸ್ಟ್ರಿ ಅಂತ ಕರಿತೇವೆ. ಭಾರತದ ಇತಿಹಾಸದಲ್ಲಿ ಪ್ರೋಟೋ ಹಿಸ್ಟ್ರಿ ಸ್ಟಾರ್ಟ್ ಆಗೋದು ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ. ಅದಕ್ಕಿಂತ ಇರೋದು ಪ್ರೀ ಹಿಸ್ಟ್ರಿ. ಭಾರತದಲ್ಲಿ ಎಲ್ಲೆಲ್ಲಿ ಯಾವ ಲೊಕೇಶನ್ಸ್ ಇದೆ, ಯಾವ ಲೊಕೇಶನ್ ಅಲ್ಲಿ ಏನೇನು ಸಿಕ್ಕಿದೆ, ಅದೆಲ್ಲ ನಾವು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಒಂದು ಓವರ್ ವ್ಯೂ ಇಟ್ಕೊಳ್ಳಿ. ಸೊ ಪ್ರೀ ಹಿಸ್ಟ್ರಿ ಆಯ್ತು, ಪ್ರೋಟೋ ಹಿಸ್ಟ್ರಿ ಆಯ್ತು. ಇವಾಗ ನಾವು ಹಿಸ್ಟ್ರಿಗೆ ಕಾಲಿಡ್ತಾ ಇದ್ದೇವೆ. ದಿಸ್ ಈಸ್ ವೇರ್ ಹಿಸ್ಟ್ರಿ ಸ್ಟಾರ್ಟ್ಸ್. ಹಿಸ್ಟ್ರಿ ಅಂದ್ರೇನು? ಮನುಷ್ಯ ಏನೇನು ಬರ್ದಿದ್ದಾನೋ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿದ್ದೇವೆ ಅಂತ. ವಾಟ್ ಎವರ್ ಹಿ ಹ್ಯಾಸ್ ರಿಟನ್, ವಿ ಆರ್ ಏಬಲ್ ಟು ಅನಲೈಸ್ ಇಟ್, ರೀಡ್ ಇಟ್. ಸೊ ನೋಡಿ, ಹಿಸ್ಟ್ರಿ ವಿಷಯಕ್ಕೆ ಬಂದರೆ ನಮ್ಮ ಹತ್ರ 2 ನಡೆಯುತ್ತೆ. ಒಂದು, ಲೆಟ್ ಮಿ ಟಾಕ್ ಯು, ದರ್ ಇಸ್ ಒನ್ ಮೋರ್ ಟಾಪಿಕ್, ಒಂದು ಚಿಕ್ಕ ಟಾಪಿಕ್ ಬರುತ್ತೆ, ಅದನ್ನ ನಾವು ಕ್ಯಾಲ್ಕೋಲಿಥಿಕ್ ಏಜ್ ಅಂತ ಕರಿತೇವೆ. ಅದನ್ನು ನಾನು ಇಲ್ಲಿ ಬರೆಯಲ್ಲ, ಬಟ್ ಇಟ್ ಕಮ್ಸ್ ಇನ್ ಬಿಟ್ವೀನ್ ಪ್ರೋಟೋ ಹಿಸ್ಟ್ರಿ ಆ್ಯಂಡ್ ಹಿಸ್ಟ್ರಿ. ಬೇರಿದ್ರೆ ಬರೀತೇನೆ. ಚಾಲ್ಕೋಲಿಥಿಕ್ ಏಜ್ ಅಂತ ಕರಿತೇವೆ. ಸ್ಪೆಲ್ಲಿಂಗೇ ನೆನಪಿಲ್ಲ, ಒಂದು ನಿಮಿಷ ಫ್ರೆಂಡ್ಸ್, ಕಟ್ ಹೊಟ್ಟು ಬರಿತಾ ಇದ್ದಾನೆ. ಚಾಲ್ಕೋಲಿಥಿಕ್ ಏಜ್ ಅಂತ ಒಂದು ಬರುತ್ತೆ, ಚಾಲ್ಕೋಲಿಥಿಕ್ ಏಜ್. ಓಕೆ, ಇದೇನಿದೆ, ಇದು 1500ರಿಂದ ಶುರುವಾಗಿ 1800ರಿಂದ ಶುರುವಾಗುತ್ತೆ. 1800 BC ಟು 1500 BCE. ಆಯ್ತಾ? ಇದು ಒಂದು ಚಿಕ್ಕ ಏಜ್ ಬರುತ್ತೆ. ಯಾವಾಗ ನೋಡಿ, ದ ಮೂಮೆಂಟ್ ಹರಪ್ಪನ್ ಸಿವಿಲೈಸೇಷನ್ ಎಂಡ್ಸ್, ಹರಪ್ಪನ್ ಸಿವಿಲೈಸೇಷನ್ ಮುಗಿದ ಕೂಡಲೇ ಇನ್ಸ್ಟೆಂಟ್ ಆಗಿ ಚಾಲ್ಕೋಲಿಥಿಕ್ ಏಜ್ ಅಂತ ಒಂದು ಶುರುವಾಗುತ್ತೆ. 1800 BC ಇಂದ 1500 BC. ಈ ಪೀರಿಯಡಲ್ಲಿ ಕೂಡ ಒಂದು ಇಂಪಾರ್ಟೆನ್ಸ್ ಇದೆ, ಅದನ್ನು ನಾವು ಅಪ್ಕಮಿಂಗ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನು ಅಷ್ಟು ಮುಖ್ಯವಾಗಲ್ಲ ನಮಗೆ. ಸೊ ಇವಾಗ ಹಿಸ್ಟ್ರಿಗೆ ಬರೋಣ. ಹಿಸ್ಟ್ರಿ ಅಂದ್ರೆ ಏನು? ಮನುಷ್ಯ ಏನೇನು ಬರ್ದಿದ್ದಾನೆ ನಮಗೇನು ಶುರುವಾಯಿತು ಅಂತ ನೆನ್ಪಿಟ್ಕೊಳ್ಳಿ. ಈ ಟೈಮ್ ಪೀರಿಯಡಲ್ಲಿ ಒಂದು ಇವೆಂಟ್ ನಡೆಯುತ್ತೆ. ಡ್ಯೂರಿಂಗ್ ದ ಟೈಮ್ ಪೀರಿಯಡ್ ಆಫ್ ಇಂಡಿಯಾ ಒಂದು ಇವೆಂಟ್ ನಡೆಯುತ್ತೆ, ದಟ್ ಈಸ್ ಆರ್ಯನ್ ಇನ್ವೇಷನ್ ಅಂತ ಒಂದು ಶುರುವಾಗುತ್ತೆ. ಒಂದು ಆರ್ಯನ್ ಇನ್ವೇಷನ್ ಥಿಯರಿ ಏನಿದೆ ಅದು ಹಿಸ್ಟ್ರಿಯಲ್ಲಿ ಶುರುವಾಗುತ್ತೆ. ಫಸ್ಟ್ ಇನ್ವೇಡರ್ಸ್ ಆಫ್ ಇಂಡಿಯಾ, ನಮ್ಮ ಏನ್ಷಿಯಂಟ್ ಇಂಡಿಯಾ ಹೊರಗಿನಿಂದ ಸೆಂಟ್ರಲ್ ಏಷ್ಯಾದಿಂದ ಬಂದಂಥ ಕೆಲವು ವ್ಯಕ್ತಿಗಳಿಂದ ಆರ್ಯನ್ ಇನ್ವೇಷನ್ ನಡೆಯುತ್ತೆ. ದಿಸ್ ಇಸ್ ಡ್ಯೂರಿಂಗ್ ದ ಡಿಕ್ಲೈನ್ ಆಫ್ ಹರಪ್ಪನ್ ಸಿವಿಲೈಸೇಷನ್. ಒಂದು ಕಡೆ ಹರಪ್ಪನ್ ಸಿವಿಲೈಸೇಷನ್ ಕೂಡ ಮುಗಿತಾ ಇರುತ್ತೆ, ಇವ್ರದ್ದು ಇನ್ವೇಷನ್ ಕೂಡ ಶುರುವಾಗುತ್ತೆ. ಇವರಿಬ್ರಿಗೂ ತುಂಬ ಕ್ಲಾಶಸ್ ಇದೆ ಹಿಸ್ಟ್ರಿಯಲ್ಲಿ. ಇವರಿಂದಾನೇ ಹರಪ್ಪನ್ ಸಿವಿಲೈಸೇಷನ್ ಸತ್ತೋದ್ರ ಅಂತ ಕೂಡ ಹೇಳ್ತಾರೆ. ಕೆಲವರು ಹರಪ್ಪನ್ ಸಿವಿಲೈಸೇಷನ್ ಮುಗಿದ್ಮೇಲೆ ಆರ್ಯನ್ಸ್ ಬಂದರು ಅಂತ ಹೇಳ್ತಾರೆ. ದರ್ ಇಸ್ ಅ ಲಾಟ್ ಆಫ್ ಕಾನ್ಫ್ಲಿಕ್ಟ್. ಅಲ್ಲೇ ಡಿಸ್ಕಸ್ ಮಾಡೋಣ. ಇವಾಗ ಏನಾಗ್ತಿದೆ, ವೆನ್ ಐ ಸೇ ವಿ ಆರ್ ಎಂಟರಿಂಗ್ ಹಿಸ್ಟ್ರಿ, ಆರ್ಯನ್ ಇನ್ವೇಷನ್ ಶುರುವಾಗುತ್ತೆ. ವಿತ್ ದ ಬಿಗಿನಿಂಗ್ ಆಫ್ ಆರ್ಯನ್ ಇನ್ವೇಷನ್ ಭಾರತದಲ್ಲಿ ಒಂದು ಹೊಸ ಇತಿಹಾಸ ಶುರುವಾಗುತ್ತೆ. ಅದನ್ನು ನಾವು ವೇದಿಕ್ ಏಜ್ ಅಂತ ಕರಿತೇವೆ. ನಮ್ಮ ವೇದಗಳೇನಿದೆ ಅಲ್ವಾ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅದೆಲ್ಲ ಈ ಕಾಲಗಣನೆಯಲ್ಲಿ ಬರೆಯಲು ಪ್ರಾರಂಭ ಆಗುತ್ತೆ.
ಓಕೆ, ವೇದಿಕ್ ಏಜ್ನ ನಾವು 2 ವೇದಿಕ್ ಏಜಸ್ ಆಗಿ ಡಿವೈಡ್ ಮಾಡ್ತೇವೆ. ಮೊದಲನೇದನ್ನ ನಾವು ಅರ್ಲಿ ವೇದಿಕ್ ಏಜ್ ಅಂತ ಕರಿತೇವೆ. ಅರ್ಲಿ ವೇದಿಕ್ ಏಜ್. ವೇದಿಕ್ ಏಜ್ನ ನಾವು 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಬೋದು, ಅರ್ಲಿ ವೇದಿಕ್ ಏಜ್ ಮತ್ತೆ ಲೇಟರ್ ವೇದಿಕ್ ಏಜ್. 2 ಇದೆ, ಅರ್ಲಿ ವೇದಿಕ್ ಏಜ್ ಮತ್ತೆ ಲೇಟರ್ ವೇದಿಕ್ ಏಜ್. ಸೊ ಅರ್ಲಿ ವೇದಿಕ್ ಏಜ್ ಅಲ್ಲಿ ಏನೇನಿತ್ತು, ಯಾವ್ಯಾವ ಪುಸ್ತಕ ಬರ್ತಿದ್ರು, ಯಾವ ತರ ಸೊಸೈಟಿ ಇತ್ತು, ನಮ್ಮ ಸಮಾಜ ಹೇಗಿತ್ತು, ಹೆಂಗಸರಿಗೆ ಯಾವ ತರ ಇತ್ತು, ಯಾವ ತರ ಸವಲತ್ತುಗಳನ್ನ ಕೊಡ್ತಾ ಇದ್ವಿ, ಏನೇನನ್ನ ಸೃಷ್ಟಿ ಮಾಡಿದ್ದಾರೆ ಎಲ್ಲ ಕಲ್ಯಾಣ. ಬಟ್ ಒಂದು ಓವರ್ ವ್ಯೂ ಇಟ್ಕೊಳ್ಳಿ. ಅರ್ಲಿ ವೇದಿಕ್ ಏಜ್ ಏನಿದೆ ಅಲ್ವಾ, ಇದು 1500 BC ಇಂದ ಪ್ರಾರಂಭ ಆಗುತ್ತೆ. 1500 BC ಟು 1000 BC, 500 ವರ್ಷ ಅಂತ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 500 years. 1500 BC ಇಂದ ಹಿಡಿದು 1000 BC, ಈ ಟೈಮ್ ಪೀರಿಯಡ್ ಅಲ್ಲಿ ಋಗ್ವೇದದ ರಚನೆ ಆಗುತ್ತೆ. ಇಲ್ಲಿ ಋಗ್ವೇದ ತುಂಬಾ ಡಾಮಿನೆಂಟ್ ಆಗಿತ್ತು. ಈ ಟೈಮ್ ಪೀರಿಯಡ್ ಅಲ್ಲಿ ಋಗ್ವೇದ ಇರುತ್ತೆ. ಲೇಟರ್ BC ಬಂದ್ರೆ 1000 BC ಇಂದ ಶುರುವಾಗುತ್ತೆ, ಇದು 1000 BC, ಇದು ಕೂಡ 500 ವರ್ಷ ಅಂತ ಅಪ್ರಾಕ್ಸಿಮೇಟ್ ಹಾಕೊಳ್ಳಿ. ದಿಸ್ ಇಸ್ 500 BC ವರೆಗೂ ಹೋಗುತ್ತೆ. ಸೊ 1000 BC ಇಂದ 500 BC, 6th century ಅಂತ ಏನೋ ಕರೀತಾರೆ ಇದನ್ನ. ಬಟ್ ನೆನ್ಪಿಟ್ಕೊಳ್ಳಿ, 500 ವರ್ಷ ಹಾಕೊಳ್ಳಿ. ಈ ಟೈಮ್ ಪೀರಿಯಡ್ ಅಲ್ಲಿ ಋಗ್ವೇದ ಆದ್ಮೇಲೆ ಏನ್ ಬರುತ್ತೆ, ಯಜುರ್, ಸಾಮ, ಅಥರ್ವ ವೇದಗಳೇನಿದೆ ಆ ವೇದಗಳ ಇತಿಹಾಸ ಇಲ್ಲ ಶುರುವಾಗುತ್ತೆ. ಅಂಡ್ ನಿಮಗೆ ಗೊತ್ತಿದೆ, ವೇದಗಳನ್ನ ನಮಗೆ ಓದಕ್ಕಾಗತ್ತೆ. ಏನೇನ್ ವೇದ ಇದೆ ಅಲ್ವಾ, ಅದ್ರ ಸಾರಾಂಶ ನಮ್ಮ ಮನುಷ್ಯರಿಗೆ ಗೊತ್ತಿದೆ ಅಂದ್ರೆ ಅರ್ಥ ಏನು, ನಮ್ಮ ಪೂರ್ವಜರು ಏನ್ ಬರ್ದಿದ್ರಲ್ವಾ ಅದನ್ನ ನಾವು ಗ್ರಹಣೆ ಮಾಡಕ್ಕಾಗ್ತಿದೆ, ಓದಕ್ಕಾಗ್ತಿದೆ. ಆ ಕಾರಣಕ್ಕೆ ನಾವೇನಂತ ಕರಿತೇವೆ, ದ ಬಿಗಿನಿಂಗ್ ಆಫ್ ವೇದಿಕ್ ಏಜ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಹಿಸ್ಟ್ರಿ ಫೇಸ್ ಇನ್ ಇಂಡಿಯಾ. ಅದರಲ್ಲಿ ಪ್ರೋಟೋ ಹಿಸ್ಟ್ರಿಯಲ್ಲಿ ಏನಂದ್ರೆ, ನಾನು ಪ್ರೀ ಹಿಸ್ಟ್ರಿ ಅಂದರೆ ಏನು ಬರ್ದೇ ಇಲ್ಲ, ಪ್ರೋಟೋ ಹಿಸ್ಟ್ರಿಯಲ್ಲಿ ಬರ್ದಿದ್ದಾರೆ ಬಟ್ ನಮ್ಗೆ ಅರ್ಥ ಆಗಿಲ್ಲ, ಹಿಸ್ಟ್ರಿಯಲ್ಲಿ ಏನೇ ಬರ್ದಿದ್ದಾರೆ ನಮ್ಗೆ ಅರ್ಥ ಆಗುತ್ತೆ. ಸೊ ಭಾರತದಲ್ಲಿ ಹಿಸ್ಟ್ರಿ ಸ್ಟಾರ್ಟ್ ಆಗೋದಲ್ಲಿ ವೇದಿಕ್ ಏಜಲ್ಲಿ. ವೇದಿಕಲ್ಲಿ 2 ಇದೆ, ಅರ್ಲಿ ವೇದಿಕ್ ಏಜ್ ಮತ್ತೆ ಲೇಟರ್ ವೇದಿಕ್ ಏಜ್. ಅರ್ಲಿ ವೇದಿಕ್ ಏಜ್ 1500 ಕ್ರಿಸ್ತ ಶಕ, ಅದಕ್ಕಿಂತ ಮೊದಲು 1500 BC ಇಂದ ಹಿಡಿದು 1000 BC ವರೆಗೂ ಬರುತ್ತೆ. ವೇದಿಕ್ ಏಜಲ್ಲಿ 1000 BC ಇಂದ ಹಿಡಿದು 500 BC ವರೆಗೂ ಬರುತ್ತೆ. 500 ವರ್ಷ ಅಂತ ಹಾಕೊಳ್ಳಿ. ಇದಾದ್ಮೇಲೆ ನೆನ್ಪಿಟ್ಕೊಳ್ಳಿ, ಇದಾದ್ಮೇಲೆ ಒಂದು ಹೊಸ ಫೇಸ್ ಸ್ಟಾರ್ಟ್ ಆಗುತ್ತೆ ಭಾರತದ ಇತಿಹಾಸದಲ್ಲಿ. ಅದನ್ನು ನಾವು ರೈಸ್ ಆಫ್ ಮಹಾಜನಪದಾಸ್ ಅಂತ ಕರಿತೇವೆ. ಇದಾದ್ಮೇಲೆ ಬರುವಂತ ನೆಕ್ಸ್ಟ್ ಫೇಸ್ ರೈಸ್ ಆಫ್ ಮಹಾಜನಪದಾಸ್. ಸೊ ಇವಾಗ ನಿಮಗೆ ಜನಪದ ಅಂದ್ರೆ ಏನಿದ್ರ ಅರ್ಥ ಅಂತ ನೀವು ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಜನಪದಾಸ್, ಮಹಾಜನಪದಾಸ್ ಅಂದ್ರೆ 16 ಮೇಜರ್ ಕಿಂಗ್ಡಮ್ಸ್ ಅಂತ ಇಟ್ಕೊಳ್ಳಿ. 16 ಮೇಜರ್ ಕಿಂಗ್ಡಮ್ಸ್ ಅಂದ್ರೆ ರಾಜರು ಆಳ್ತಿದ್ದಂತ ಒಂದು ಜಾಗ. ಇವರು 16 ಸ್ಟ್ರಾಂಗ್ ರಾಜರು. ಭಾರತ ಖಂಡ ಏನಿದೆ ಅಲ್ವಾ, ಇದನ್ನ 16 ಮೇಜರ್ ಕಿಂಗ್ಡಮ್ಸ್ ರೂಲ್ ಮಾಡಕ್ ಶುರುವಾಗುತ್ತೆ. ಓಕೆ, 16 ಮೇಜರ್ ಕಿಂಗ್ಡಮ್ಸ್. ಇದ್ರ ಹೆಸರೇನು, ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಬರ್ತಾರೆ, ಇದೆಲ್ಲ ನಾವು ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫಾರ್ ನೌ ಅಂಡರ್ಸ್ಟ್ಯಾಂಡ್, ಆಫ್ಟರ್ ಲೇಟರ್ ವೇದಿಕ್ ಏಜ್ ಭಾರತ ಖಂಡನ 16 ದೊಡ್ಡ ರಾಜ್ಯಗಳು ಆಳ್ತಾ ಇವೆ ಅಂತ. ಅದರಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರೋ ಏರಿಯಾ ಮಗಧ. ಇಲ್ಲಿ ನಾವು ಓದೋದು 16 ಮಹಾಜನಪದಗಳಲ್ಲಿ ಅತಿ ಮುಖ್ಯವಾದ ಜನಪದ ಮಗಧ ಡೈನಸ್ಟಿ, ಮಗಧ ಮಹಾಜನಪದ. ಯಾಕಂದ್ರೆ ಇವ್ರೇನಿದ್ದಾರೆ ಅಲ್ವಾ, ಇವ್ರು ಅನೆಕ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಪಕ್ಕದ ರಾಜ್ಯಗಳನ್ನ ಅಟ್ಯಾಕ್ ಮಾಡಿ ಎಲ್ಲದನ್ನ ಕಾಂಕರ್ ಮಾಡಕ್ ಶುರು ಮಾಡ್ತಾರೆ, ಕಬ್ಜಾ ಮಾಡಕ್ ಶುರು ಮಾಡ್ತಾರೆ. ಉಗ್ರಂ ಫಿಲ್ಮ್ ಅಲ್ಲಿ ಅಗಸ್ತ್ಯ ಹೇಳ್ದಂಗೆ ನಂದೆ ಅಂತ ಏನು ಮುಗೋರ್ ಇದೆ ಅಲ್ವಾ, ಮುಗರ್ನ ಕಾಂಕರ್ ಮಾಡೋ ಒಂದು ಕ್ಯಾಟಗರಿ ಏನಿದೆ, ದಿಸ್ ಇಸ್ ದ ಟೈಮ್ ಪೀರಿಯಡ್ ಆಫ್ ಮಹಾಜನಪದಾಸ್. ಈ 16 ಮಹಾಜನಪದಗಳನ್ನ ಕೊನೆಗೆ ಮಗಧ ಮಹಾಜನಪದದಲ್ಲಿದ್ದಂಥ ರಾಜರು ಕಾಂಕರ್ ಮಾಡ್ಕೊಳ್ತಾ ಶುರುವಾಗ್ತಾರೆ. ಸೊ ನಾವು ಓದಬೇಕಾಗಿದ್ದು ಮಗಧ ಮಹಾಜನಪದ. ಸೊ ಮಗಧದಲ್ಲಿ ಯಾರ್ಯಾರು ಡೈನೆಸ್ಟಿಗಳು ಫಾರ್ಮ್ ಆಯ್ತು ಅಂತ ಹೇಳ್ತಾನೆ. ಪ್ರಪ್ರಥಮವಾಗಿ ಮಗಧ ಏರಿಯಾದಲ್ಲಿ ಫಾರ್ಮ್ ಆದಂಥ ಮೊದಲನೇ ಡೈನೆಸ್ಟಿನ ನಾವು ಹರ್ಯಂಕ ಡೈನೆಸ್ಟಿ ಅಂತ ಕರಿತೇವೆ. ಈಗ ಹೆಸರುಗಳನ್ನ ಹೇಳ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ದ ಫಸ್ಟ್ ಒನ್ ಈಸ್ ಹರ್ಯಂಕ ಡೈನೆಸ್ಟಿ. ಮಗಧದಲ್ಲಿ ಮೊದಲು ಸ್ಥಾಪನೆ ಆಗುವಂಥ ಮೇಜರ್ ಡೈನೆಸ್ಟಿ ಬಂದು ಹರ್ಯಂಕ ಡೈನೆಸ್ಟಿ. ಇದನ್ನ ನಾವು ಬಿಂಬಿಸಾರ ಅವರು ಸೃಷ್ಟಿ ಮಾಡ್ತಾರೆ, ಬಿಂಬಿಸಾರ ಸ್ಥಾಪನೆ ಮಾಡ್ತಾರೆ. ಬಿಂಬಿಸಾರ ಯಾವುದು, ಮಗಧ ಏರಿಯಾದಲ್ಲಿ ಬರುವಂಥ ಮೊದಲನೇ ಡೈನೆಸ್ಟಿ ಹರ್ಯಂಕ ಡೈನೆಸ್ಟಿ. ಹರ್ಯಂಕ ಆದಮೇಲೆ ಬರುವಂಥ ನೆಕ್ಸ್ಟ್ ಡೈನೆಸ್ಟಿ ಶಿಶುನಾಗ ಡೈನೆಸ್ಟಿ. ಶಿಶುನಾಗ ಇವ್ರ ಹೆಸರು ಕೂಡ, ಫೌಂಡರ್ ಹೆಸರು ಕೂಡ ಶಿಶುನಾಗನೇ, ಅದಕ್ಕೆ ಅವರು ತಮ್ಮ ಹೆಸರು ಇಟ್ಟಿದ್ದಾರೆ ಶಿಶುನಾಗ ಡೈನೆಸ್ಟಿ. ಫಸ್ಟ್ ಬರೋದು ಹರ್ಯಂಕ ಡೈನೆಸ್ಟಿ, ಅದಾದಮೇಲೆ ಶಿಶುನಾಗ ಡೈನೆಸ್ಟಿಯಲ್ಲಿ ಮಗಧ ರೀಜನಲ್ಲಿ. ಶಿಶುನಾಗ ಡೈನೆಸ್ಟಿ ಆದಮೇಲೆ ನೆಕ್ಸ್ಟ್ ಬರೋದು ನಂದ ಡೈನೆಸ್ಟಿ, ಮಹಾಪದ್ಮಾನಂದ, ನಂದ ಡೈನೆಸ್ಟಿ. ಸೊ ಏನು ಹೇಳ್ತಾ ಇದ್ದಾನೆ, ಫಸ್ಟ್ ಬಂದಿದ್ದು ಹರ್ಯಂಕ ಡೈನೆಸ್ಟಿ, ಇದಾದ್ಮೇಲೆ ಶಿಶುನಾಗ ಡೈನೆಸ್ಟಿ, ನೆಕ್ಸ್ಟ್ ಬಂದಿದ್ದು ನಂದ ಡೈನೆಸ್ಟಿ. ಇದರದ್ದು ಸ್ಥಾಪಕರ ಹೆಸರು ಮಹಾಪದ್ಮಾನಂದ. ನಾನು ಇಸ್ವಿಗಳನ್ನ ಕೊಡ್ತಾ ಇಲ್ಲ ಇವಾಗ ಸದ್ಯಕ್ಕೆ, ಬಿಕಾಸ್ ನೀವು ಇಸ್ವಿಗಳನ್ನ ಆಮೇಲೆ ನೆನ್ಪಿಟ್ಕೋಬಹುದು. ಫಸ್ಟ್ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ, ಹೆಸರು ಬಂದರೆ ಇಸ್ವಿಗಳು ಆಮೇಲೆ ಬರುತ್ತೆ, ಆಯ್ತಾ. ಮಹಾಪದ್ಮಾನಂದ. ಇದಾದ್ಮೇಲೆ ಅತಿ ಮುಖ್ಯವಾಗಿ ಬರುವಂಥ ನೆಕ್ಸ್ಟ್ ಡೈನೆಸ್ಟಿ ಏನಿದೆ, ದ ಫಸ್ಟ್ ಬಿಗ್ಗೆಸ್ಟ್ ಡೈನೆಸ್ಟಿ. ಇದು ಮಗಧ ರೀಜನಲ್ಲಿ ಒಂದು ಚಿಕ್ಕ ಡೈನೆಸ್ಟಿಯಾಗಿ ಫಾರ್ಮ್ ಆಗಿ ಇಡೀ ಭಾರತದನೇ ಆಳತ್ತೆ. ಅದು ಯಾವುದಪ್ಪ ಅಂದರೆ ಮೌರ್ಯನ್ ಎಂಪೈರ್. ನೋಡಿ, ಇಲ್ಲಿ ಡೈನೆಸ್ಟಿ ಅನ್ನೋ ಪದ ನಾನು ಬಳಸ್ತಾ ಇಲ್ಲ, ಎಂಪೈರ್ ಅನ್ನೋ ಪದನ ಬಳಸ್ತಾ ಇದ್ದೇನೆ. ಎಂಪೈರ್ ಅಂದ್ರೇನು, ಅತಿ ದೊಡ್ಡ ಸಾಮ್ರಾಜ್ಯ.
ಮಗಧ ಡೈನೆಸ್ಟಿಯಲ್ಲಿ ಫಾರ್ಮ್ ಆಗುವಂಥ ಅತಿ ದೊಡ್ಡ ಸಾಮ್ರಾಜ್ಯ ಮೌರ್ಯನ್ ಎಂಪೈರ್. ಇದನ್ನ ಸೃಷ್ಟಿ ಮಾಡೋದು ಯಾರಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಅವರು ಮೌರ್ಯನ್ ಡೈನೆಸ್ಟಸ್ನ ಸೃಷ್ಟಿ ಮಾಡ್ತಾರೆ. ಯಾರನ್ನ ಸೋಲಿಸಿ? ನಂದನ ಸೋಲಿಸಿ ಚಂದ್ರಗುಪ್ತ ಅವರು ಮೌರ್ಯನ್ ಡೈನೆಸ್ಟನ್ನ ಸೃಷ್ಟಿ ಮಾಡ್ತಾರೆ. ಇವ್ರಿಗೆ ಗುರುವಾಗಿದ್ದು ಎಲ್ರಿಗೂ ಗೊತ್ತಿರುತ್ತೆ, ಚಾಣಕ್ಯ ಅವರು. ಚಾಣಕ್ಯ ಏನಿರ್ತಾರೆ ಅಲ್ವಾ, ಅವರು ಇವರ ಗುರು. ಆಯ್ತಾ? ಮೌರ್ಯನ್ ಎಂಪೈರ್ ಇಡೀ ಭಾರತ ಖಂಡನೇ ಕಾಂಕರ್ ಮಾಡುತ್ತೆ. ದಿಸ್ ಇಸ್ ದ ಫಸ್ಟ್ ಎಂಪೈರ್ ಆಫ್ ಇಂಡಿಯಾ. ಭಾರತದ ಮೊದಲನೇ ಅತಿ ದೊಡ್ಡ ಎಂಪೈರ್ ಯಾವುದಂದ್ರೆ ಮೌರ್ಯನ್ ಎಂಪೈರ್. ಆಯ್ತಾ? ಯಾರನ್ನ ಸೋಲಿಸಿ ಬರ್ತಾರೆ? ನಂದ ಅವ್ರನ್ನ. ಸೊ ಮೌರ್ಯನ್ ಎಂಪೈರ್ ಅಲ್ಲಿ 3 ಜನ ರಾಜರು ಅತಿ ಮುಖ್ಯ. ಮೊದಲನೇದು ಚಂದ್ರಗುಪ್ತ ಮೌರ್ಯ, ಡೆಫಿನೆಟ್ಲಿ. ಸೆಕೆಂಡ್ ಒನ್ ಬಿಂದುಸಾರ. ಹೆಸರುಗಳನ್ನ ಕೊಟ್ಬಿಡ್ತೇನೆ, ನೆನ್ಪಿಟ್ಕೊಳ್ಳಿ. ಮೊದಲನೇದು ಚಂದ್ರಗುಪ್ತ ಮೌರ್ಯ, ಎರಡನೇದು ಬಿಂದುಸಾರ, ಮೂರನೇವರು ಅಶೋಕ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತಾರೆ ಅಶೋಕ ಯಾರು ಅಂತ. ಸೊ ಈ ಅಶೋಕ ಅವ್ರು ಏನಿದಾರಲ್ವಾ, ಹಿ ಈಸ್ ಅ ಪಾರ್ಟ್ ಆಫ್ ಮೌರ್ಯನ್ ಎಂಪೈರ್. ಸೊ ಈ 3 ಮಹಾರಾಜರಾದ್ಮೇಲೆ ಮೌರ್ಯನ್ ಎಂಪೈರ್ ಡಿಕ್ಲೈನ್ ಆಗಕ್ಕೆ ಶುರುವಾಗುತ್ತೆ, ಸೋಲಕ್ಕೆ ಶುರುವಾಗುತ್ತೆ, ಫ್ರಾಗ್ಮೆಂಟೇಷನ್ಸ್ ಆಗಿ ಪೀಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಿವರೆಗೂ ಡೆಲ್ಲಿಯಲ್ಲಿ ಸ್ಟ್ರಾಂಗ್ ಗವರ್ನಮೆಂಟ್ ಇದೆಯೋ, ಎಲ್ಲಿವರೆಗೂ ವಿ ಹ್ಯಾವ್ ಅ ಸ್ಟ್ರಾಂಗ್ ಸೆಂಟರ್, ಇದು ಸತ್ಯ. ಎಲ್ಲಿವರೆಗೂ ಡೆಲ್ಲಿಯಲ್ಲಿರುವಂಥ ಸರ್ಕಾರ ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ, ನಮ್ಮ ಚಿಕ್ಕ ಚಿಕ್ಕ ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ, ಏನೇನು ಸ್ಟೇಟ್ಸ್ ಇದೆ ಅಲ್ವಾ, ಇದೆಲ್ಲ ಒಂದಾಗಿರುತ್ತೆ. ಬಿಕಾಸ್ ವಿ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ಗವರ್ನಮೆಂಟ್. ಎಲ್ಲಿವರೆಗೂ ಸೆಂಟರ್ ಸ್ಟ್ರಾಂಗ್ ಆಗಿರುತ್ತೋ ಕೆಳಗೆ ಇರುವಂಥ ರಾಜ್ಯಗಳು ಅವ್ರ ಕಂಟ್ರೋಲಲ್ಲಿ ಇರ್ತಾರೆ. ಯಾವಾಗ ಸೆಂಟರ್ ವೀಕ್ ಆಗುತ್ತೆ ಅಲ್ವಾ, ಸೆಂಟರ್ ವೀಕ್ ಆದಾಗ ಏನಾಗುತ್ತೆ, ಈಗ ಸೆಂಟ್ರಲ್ ಗವರ್ನಮೆಂಟ್ BJP ವೀಕ್ ಆದ್ರೆ ಏನಾಗುತ್ತೆ, ಪಾಕಿಸ್ತಾನ್, ಚೈನಾ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಬಿಕಾಸ್ ಸಿನ್ಸ್ ಸೆಂಟ್ರಲ್ ಗವರ್ನಮೆಂಟ್ ಇಸ್ ವೀಕ್, ಅವ್ರ ಅಡ್ಮಿನಿಸ್ಟ್ರೇಷನ್ ವೀಕ್ ಆದರೆ ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ದೇಶಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರುವಾಗುತ್ತೆ. ಅವಾಗ ಏನಾಗುತ್ತೆ, ಬೇರೆ ದೇಶದವರು ನಮ್ಮ ದೇಶದೊಳಗೆ ನುಗ್ಗಕ್ಕೆ ಶುರು ಮಾಡ್ತಾರೆ. ಅದನ್ನು ನಾವು ಇನ್ವೇಷನ್ಸ್ ಅಂತ ಕರಿತೇವೆ. ಇನ್ವೇಷನ್ಸ್ ನೆನ್ಪಿಟ್ಕೊಳ್ಳಿ, ಇನ್ವೇಷನ್ಸ್ ಅಂತ ಕರಿತೇವೆ. ಯಾವಾಗ ಸೆಂಟ್ರಲ್ ಗವರ್ನಮೆಂಟ್ ವೀಕ್ ಆಗುತ್ತೋ ಬೇರೆ ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯುಕ್ರೇನ್ನ ತಗೊಳ್ಳಿ, ಯುಕ್ರೇನ್ ಮೇಲೆ ರಷ್ಯಾ ಅಟ್ಯಾಕ್ ಮಾಡ್ತಾ ಇದೆ. ವಾಟ್ ಈಸ್ ರಷ್ಯಾ ಡೂಯಿಂಗ್? ದೇ ಆರ್ ಇನ್ವೇಡಿಂಗ್ ದ ಯುಕ್ರೇನ್. ಅದೇ ಥರ ನಮ್ಮ ಭಾರತ ಖಂಡ ಮೇಲೆ ಕೂಡ ತುಂಬ ಜನ ಇನ್ವೇಷನ್ಸ್ ಮಾಡ್ತಾರೆ ಈ ಟೈಮ್ ಪೀರಿಯಡಲ್ಲಿ. ಸೊ ಅದನ್ನು ಈಗ ಡಿವೈಡ್ ಮಾಡ್ತಾ ಇದೆ ನೋಡಿ. ಆಫ್ಟರ್ ದ ಡಿಕ್ಲೈನ್ ಆಫ್ ಮೌರ್ಯನ್ ಎಂಪೈರ್ ಮುಳುಗದ ಮೇಲೆ ಅದರಿಂದ ಏನಾಗುತ್ತೆ, 2 ಫಾರ್ಮ್ ಆಗುತ್ತೆ. ಒಂದು ಕಡೆ ಇನ್ವೇಡರ್ಸ್ ಬರ್ತಾರೆ, ಒಂದು ಕಡೆ ಬೇರೆ ದೇಶದ ಇನ್ವೇಡರ್ಸ್ ನಮ್ಮನ್ನು ಎಂಟರ್ ಮಾಡೋಕ್ಕೆ ಶುರುವಾಗ್ತಾರೆ. ಬಿಕಾಸ್ ಸೆಂಟ್ರಲ್ ಗವರ್ನಮೆಂಟ್ ವೀಕ್ ಆಗಿದೆ. ಅದೇ ಟೈಮ್ ಪೀರಿಯಡಲ್ಲಿ ಚಿಕ್ಕ ಚಿಕ್ಕ ರಾಜ್ಯಗಳಿತ್ತಲ್ವ, ಈ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಏನಿತ್ತಲ್ವ, ದೇ ಆಲ್ಸೋ ವಾಂಟ್ ಟು ಎಮರ್ಜ್ ಆಸ್ ನ್ಯೂ ಪವರ್ಸ್. ಇವ್ರಿಗೆ ಕೂಡ ಹೊಸ ಪವರ್ಸ್ ಆಗಿ ಎದ್ದೇಳ್ಬೇಕಂತ ಅನ್ಸುತ್ತೆ. ಯಾವಾಗ ಮೌರ್ಯನ್ ಎಂಪೈರ್ ಬೀಳುತ್ತೆ ಅಲ್ವಾ, ಮೌರ್ಯ ಕೆಳಗಿದ್ದಂಥ ಚಿಕ್ಕ ಚಿಕ್ಕ ರಾಜರು ನಾವು ಕೂಡ ಬೆಳಿಬೇಕಂತ ಅಂದ್ಕೊಳ್ತಾರೆ. ಸೊ ಅದೇ ಟೈಮ್ ಪೀರಿಯಡಲ್ಲಿ ಒಂದು ಕಡೆ ಇನ್ವೇಡರ್ಸ್ ಇದ್ದರೆ, ಇನ್ನೊಂದು ಕಡೆ ಇಂಡಿಯನ್ ಕಿಂಗ್ಡಮ್ಸ್ ಕೂಡ ರೈಸ್ ಆಗುತ್ತೆ, ಇಂಡಿಯನ್ ಡೈನೆಸ್ಟೀಸ್ ಕೂಡ ಬರುತ್ತೆ. ಸೊ ಈ ಟೈಮ್ ಪೀರಿಯಡಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನಾಗ್ತಿದೆ, ಹೊರಗಿನ ದೇಶದವರು ಕೂಡ ತಮ್ಮ ರಾಜ್ಯನ ಸ್ಥಾಪನೆ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗೂ ಒಳಗೆ ಇದ್ದಂಥ ಚಿಕ್ಕ ಚಿಕ್ಕ ರಾಜರು ಕೂಡ ಎಮರ್ಜ್ ಆಗಬೇಕಂತ ಡಿಸೈಡ್ ಮಾಡ್ತಾರೆ. ಸೊ ಇಂಡಿಯನ್ ಡೈನೆಸ್ಟೀಸ್ ಆಫ್ಟರ್ ಮೌರ್ಯ ಬಂದಂಥ ಇಂಡಿಯನ್ ಡೈನೆಸ್ಟೀಸ್ ಅಲ್ಲಿ ಮೊದಲನೇದು ಬರೋದು ಶುಂಗ ಡೈನೆಸ್ಟಿ. ನೆನ್ಪಿಟ್ಕೊಳ್ಳಿ, ಮೊದಲನೇ ಬರೋದು ಶುಂಗ. ಎರಡನೇದು ಶುಂಗ ಡೈನೆಸ್ಟಿ ಆದಮೇಲೆ ಬರೋದು ಕಾನ್ವಾ ಡೈನೆಸ್ಟಿ. ಕಾನ್ವಾ ಅಂತ ಒಂದು ಸಾಮ್ರಾಜ್ಯ ಬರುತ್ತೆ. ಮೌರ್ಯ ಆದಮೇಲೆ ಭಾರತದ ಒಳಗೆ ಇದ್ದಂಥ ಡೈನೆಸ್ಟೀಸ್ ಯಾವ್ಯಾವುದು, ಒಂದು ಶುಂಗ ಡೈನೆಸ್ಟಿ, ಒಂದು ಕಾನ್ವಾ ಡೈನೆಸ್ಟಿ, ಅತಿ ಮುಖ್ಯವಾದಂಥದ್ದು ಸಾತವಾಹನ ಡೈನೆಸ್ಟಿ. ಸಾತವಾಹನ ಇದು ತುಂಬ ಮುಖ್ಯ ಆಯ್ತಾ. ಸಾತವಾಹನ ಡೈನೆಸ್ಟಿ ಏನಿದೆ ಅಲ್ವಾ, ಇದು ತುಂಬ ಮುಖ್ಯ ಆಗುತ್ತೆ. ಸೊ ಸಾತವಾಹನ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಇದರಲ್ಲಿ ಒಂದು ರಾಜರ ಹೆಸರು ನೀವು ಕೇಳಿರ್ತೀರ, ಗೌತಮಿ ಪುತ್ರ ಶಾತಕರ್ಣಿ ಅಂತ. ಅವರು ಸಾತವಾಹನಸ್ಗೆ ಬರ್ತಾರೆ. ಇವನ್ ದೇ ವಿಲ್ ಎಮರ್ಜಸ್ ಅ ಸ್ಟ್ರಾಂಗ್ ಪವರ್. ಅದಕ್ಕೆ ಈ ಇಂಡಿಯನ್ ಎಂಪೈರ್ಸ್ ಅಲ್ಲಿ ಬರುವಂಥ ಅತಿ ಮುಖ್ಯವಾದಂಥ ಡೈನೆಸ್ಟಿ ಯಾವುದು, ಶಾತವಾಹನ ಡೈನೆಸ್ಟಿ ಆಯ್ತಾ. ಸೊ ಏನು ಹೇಳ್ತಾ ಇದ್ದಾನೆ, ಮೌರ್ಯನ್ ಎಂಪೈರ್ ವೀಕ್ ಆದಮೇಲೆ ಭಾರತದ ಒಳಗೆ 3 ಕಿಂಗ್ಡಮ್ಸ್ ರೈಸ್ ಆಗುತ್ತೆ. ಫಸ್ಟ್ ಬರೋದು ಶುಂಗ ಡೈನೆಸ್ಟಿ, ಅವ್ರನ್ನ ಫಾಲೋ ಮಾಡೋದು ಕಾನ್ವಾ ಡೈನೆಸ್ಟಿ, ಅದಾದ್ಮೇಲೆ ಬರುವಂಥದ್ದು ಸಾತವಾಹನ ಡೈನೆಸ್ಟಿ ಆಫ್ಟರ್ ದ ಫಾಲ್ ಆಫ್ ಮೌರ್ಯನ್ ಎಂಪೈರ್. ಅದೇ ಟೈಮ್ ಪೀರಿಯಡ್ ಇನ್ವೇಡರ್ಸ್ ಬರ್ತಾರೆ ಅಂದೆ ಅಲ್ವಾ. ಸೊ ಭಾರತಕ್ಕೆ ಮೊದಲು ಕಾಲಿಡೋದು ಇಂಡೋ ಗ್ರೀಕರು ಬರ್ತಾರೆ. ಇಂಡೋ ಗ್ರೀಕ್ಸ್ ಏನಿದ್ದಾರೆ, ದೀಸ್ ಆರ್ ದ ಫಸ್ಟ್ ಪೀಪಲ್ ಹೂ ವಿಲ್ ಎಂಟರ್ ಇಂಡಿಯಾ. ಇವ್ರ ಹಿಂದೆ ಸಾಕಾಸ್ ಬರ್ತಾರೆ, ಅವ್ರ ಹಿಂದೆ ಪ್ರತಿಹಾರಸ್ ಕೂಡ ಬರ್ತಾರೆ. ಪಾರ್ಥಿಯನ್ಸ್ ಹೆಸರು ಮಾಡ್ತಾಯಿತ್ತು, ಗುರ್ಜರ ಪ್ರತಿಹಾರಸ್ ಅಲ್ಲ, ಪಾರ್ಥಿಯನ್ಸ್ ಬರ್ತಾರೆ. ಸಾಕಾಸ್ ಆದಮೇಲೆ ಬರುವಂಥ ನೆಕ್ಸ್ಟ್ ಕಿಂಗ್ಸ್ ಪಾರ್ಥಿಯನ್ಸ್ ಅಂತ ಕರಿತೇವೆ. ಸೊ ಯಾರ್ಯಾರು ಭಾರತ ಒಳಗೆ ಕಾಲಿಡ್ತಾ ಇದ್ದಾರೆ, ಇಂಡೋ ಗ್ರೀಕ್ಸ್ ಕಾಲಿಟ್ರು, ಅವರಾದ್ಮೇಲೆ ಸಾಕಾಸ್ ಕಾಲಿಟ್ರು, ಅವರಾದ್ಮೇಲೆ ಪಾರ್ಥಿಯನ್ಸ್ ಕಾಲಿಟ್ರು. ಆದರೆ ಅತಿ ಮುಖ್ಯವಾಗಿ ಭಾರತದ ಒಳಗೆ ಕಾಲಿಡುವಂಥ ರಾಜರ ಹೆಸರು ಕುಶಾನಾಸ್. ನಾವು ಕುಶಾನಾಸ್ನ ಭಾರತೀಯರಂತ ಅನ್ಕೊಂಡಿರ್ತಾರೆ ತುಂಬ ಜನ.
ಕುಶಾನಾಸ್ ಆರ್ ನಾಟ್ ಇಂಡಿಯನ್ಸ್, ದೇ ಆರ್ ಇನ್ವೇಡರ್ಸ್. ಈ ಕುಶಾನ ಡೈನೆಸ್ಟಿ ಏನು ಬರುತ್ತೆ ಅಲ್ವಾ, ದೇ ಆರ್ ಆಲ್ಸೋ ದ ಇನ್ವೇಡರ್ಸ್. ಇವರೆಲ್ಲ ಇನ್ವೇಡ್ ಮಾಡೋದು ಯಾವಾಗ, ಮೌರ್ಯನ್ ಎಂಪೈರ್ ವೀಕ್ ಬಿದ್ದಾಗ. ಸೊ ನೆನ್ಪಿಟ್ಕೊಳ್ಳಿ, ಮೌರ್ಯನ್ ಎಂಪೈರ್ ವೀಕ್ ಆದಮೇಲೆ ಭಾರತದ ಒಳಗೆ ಇದ್ದಂಥ ಚಿಕ್ಕ ಚಿಕ್ಕ ರಾಜ್ಯರು ಕೂಡ ಪವರ್ಫುಲ್ ಆಗಕ್ಕೆ ಹೋಗ್ತಾರೆ. ಅದರಲ್ಲಿ ಮೊದಲನೇದು ಶುಂಗ, ಎರಡನೇದು ಕಾನ್ವ, ಮೂರನೇದು ಸಾತವಾಹನ, ಅತಿ ಅತಿ ಮುಖ್ಯವಾದಂಥ ಡೈನೆಸ್ಟಿ. ಅದೇ ಟೈಮ್ ಪೀರಿಯಡಲ್ಲಿ ಬೇರೆ ದೇಶದಲ್ಲಿದ್ದಂಥ ರಾಜರು ಕೂಡ ಒಳಗೆ ಬರೋಕ್ಕೆ ಶುರು ಮಾಡ್ತಾರೆ, ಇನ್ವೇಡ್ ಮಾಡೋಕ್ಕೆ ಶುರು ಮಾಡ್ತಾರೆ, ಆಕ್ರಮ ಮಾಡೋಕ್ಕೆ ಶುರು ಮಾಡ್ತಾರೆ, ನುಗ್ಗಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಮೊದಲನೇದು ಇಂಡೋ ಗ್ರೀಕ್ಸ್, ಶಾಕಾಸ್, ಪಾರ್ಥಿಯನ್ಸ್, ಕುಶಾನಾಸ್. ಈ ಅಲೆಕ್ಸಾಂಡರ್ ಎಲ್ಲ ಬರ್ತಾರಲ್ಲ, ಇದೇ ಟೈಮ್ ಪೀರಿಯಡಲ್ಲಿ ಬರೋದವರು, ಇಫ್ ಐ ಆಮ್ ನಾಟ್ ರಾಂಗ್. ಆಯ್ತಾ? ಇದಾದ್ಮೇಲೆ ನೆನ್ಪಿಟ್ಕೊಳ್ಳಿ, ಆಫ್ಟರ್ ದಿಸ್ ಮೌರ್ಯನ್ ಎಂಪೈರ್ ಬಿದ್ಮೇಲೆ ಈ ಟೈಮ್ ಪೀರಿಯಡ್ ಆದ್ಮೇಲೆ ಏನಾಗುತ್ತೆ, ಒನ್ ಮೋರ್ ಎಂಪೈರ್ ಸ್ಟಾರ್ಟ್ಸ್ ಟೇಕಿಂಗ್ ದ ಪವರ್. ಒನ್ ಮೋರ್ ಕಿಂಗ್ಡಮ್ ಈ ಟೈಮ್ ಪೀರಿಯಡ್ ಅಲ್ಲಿ ಇಡೀ ದೇಶನ ಆಳಕ್ಕೆ ಶುರು ಮಾಡುತ್ತೆ. ಅದನ್ನ ನಾವು ಗುಪ್ತಾ ಎಂಪೈರ್ ಅಂತ ಕರೆಯೋದು. ದಿಸ್ ಇಸ್ ದ ಪೀರಿಯಡ್ ಆಫ್ ಗುಪ್ತಾ ಎಂಪೈರ್. ಇದಾದ್ಮೇಲೆ ಗುಪ್ತಾ ರೈಸ್ ಆಗ್ತಾರೆ. ಇದನ್ನು ನಾವು ಸ್ಟ್ರಾಂಗ್ ಆಗಿ ಗುಪ್ತಾ ಪೀರಿಯಡ್ ಅಂತ ಕೂಡ ಕರಿತೇವೆ. ಆಫ್ಟರ್ ಮೌರ್ಯನ್ ಎಂಪೈರ್ ದ ನೆಕ್ಸ್ಟ್ ಸ್ಟ್ರಾಂಗೆಸ್ಟ್ ಏನ್ಷಿಯಂಟ್ ಇಂಡಿಯಾ ಕಿಂಗ್ಡಮ್ ವಾಸ್ ಗುಪ್ತಾ ಎಂಪೈರ್. ಇದನ್ನ ನಾವು ಗೋಲ್ಡನ್ ಏಜ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಕೂಡ ಕರಿತೇವೆ, ವಿಚ್ ಇಸ್ ಕಾಲ್ಡ್ ಗೋಲ್ಡನ್ ಏಜ್, ಸುವರ್ಣ ಯುಗ ಅಂತ ಕೂಡ ಕರಿತೇವೆ. ಏನ್ಷಿಯಂಟ್ ಹಿಸ್ಟ್ರಿಯ ಸುವರ್ಣ ಯುಗ ಯಾವಾಗ ಅಂತ ಕೇಳಿದ್ರೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಗುಪ್ತಾ ಪೀರಿಯಡ್. ನೆನ್ಪಿಟ್ಕೊಳ್ಳಿ, ಗುಪ್ತರ ಕಾಲದಲ್ಲಿ ಇದು ಶುರುವಾಗುತ್ತೆ. ಸೊ ಇವಾಗ ಗುಪ್ತಾ ಪೀರಿಯಡ್ಗೆ ಬಂದ್ರೆ, ಗುಪ್ತಾ ಯಾಕೆ ಅತಿ ಅತಿ ಮುಖ್ಯ ಅಂದ್ರೆ, ನಲಂದ ಯೂನಿವರ್ಸಿಟಿ ಗೊತ್ತಿದೆ ನಿಮಗೆ. ನಲಂದ ಯೂನಿವರ್ಸಿಟಿ ತುಂಬಾ ಫೇಮಸ್. ನಲಂದ ಯೂನಿವರ್ಸಿಟಿ ಅಂತ ಕರಿತೇವೆ. ಈ ಆರ್ಯಭಟ್ಟ ಅಂತ ದೊಡ್ಡ ದೊಡ್ಡ ಸೈಂಟಿಸ್ಟ್ ಪಾಸ್ ಆದಂಥ ಯೂನಿವರ್ಸಿಟಿ ಏನಿದೆ, ಇದರದ ಸ್ಥಾಪನೆ ಕೂಡ ಇದೇ ಟೈಮ್ ಪೀರಿಯಡ್ ಅಲ್ಲೇ ಆಗುತ್ತೆ, ಡ್ಯೂರಿಂಗ್ ದ ರೈಸ್ ಆಫ್ ಗುಪ್ತಾ ಪೀರಿಯಡ್. ಸೊ ಗುಪ್ತಾನ ಸೃಷ್ಟಿ ಮಾಡೋದು ಯಾರು, ಗುಪ್ತಾ ಎಂಪೈರ್ನ ಸೃಷ್ಟಿ ಮಾಡೋದು ಗುಪ್ತಾ ಡೈನೆಸ್ಟಿ, ಚಂದ್ರಗುಪ್ತ 1. ಇವರು ಚಂದ್ರಗುಪ್ತ ಮೌರ್ಯ ಅಲ್ಲ, ಪ್ಲೀಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಸ್ ಚಂದ್ರಗುಪ್ತ 1. ಚಂದ್ರಗುಪ್ತ 1 ಅವರು ಗುಪ್ತಾ ಎಂಪೈರ್ನ ಸ್ಥಾಪನೆ ಮಾಡ್ತಾರೆ. ಚಂದ್ರಗುಪ್ತ ಮೌರ್ಯ ಅವರು ಮೌರ್ಯನ್ ಎಂಪೈರ್ನ ಸ್ಥಾಪನೆ ಮಾಡ್ತಾರೆ. ಚಂದ್ರಗುಪ್ತ ಆದ್ಮೇಲೆ ನೆಕ್ಸ್ಟ್ ಬರುವಂತ ಇಂಪಾರ್ಟೆಂಟ್ ಕಿಂಗ್ ಸಮುದ್ರಗುಪ್ತ, ಇಂಡಿಯನ್ ನೆಪೋಲಿಯನ್ ಅಂತ ಕೂಡ ಕರೀತಾರೆ ಇವ್ರನ್ನ. ಈ ಸಮುದ್ರಗುಪ್ತ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಮತ್ತೆ ಚಂದ್ರಗುಪ್ತ 2 ಅವ್ರು ಬರ್ತಾರೆ. ಇಬ್ಬರ ಹೆಸರು ಒಂದೇ ತರ ಇದ್ರೆ ಅವ್ರನ್ನ ಫಸ್ಟ್ ಅಂಡ್ ಸೆಕೆಂಡ್ ಅಂತ ಕರಿತೇವೆ. ಚಂದ್ರಗುಪ್ತ ಫಸ್ಟ್ ಫೌಂಡರ್ ಆಗಿದ್ರು, ಚಂದ್ರಗುಪ್ತ 2 ಇದಾಗಿದ್ರು. ಇವರಿಗೆ ಇನ್ನೊಂದು ಹೆಸರಿದೆ ವಿಕ್ರಮಾದಿತ್ಯ ಅಂತ, ಅದನ್ನ ನಾನು ಕಮಿಂಗ್ ಕ್ಲಾಸಸ್ ಅಲ್ಲಿ ಹೇಳ್ತೇನೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಕುಮಾರಗುಪ್ತ ಅವರು, ಸಮುದ್ರಗುಪ್ತ ಆದ್ಮೇಲೆ ಚಂದ್ರಗುಪ್ತ 2, ಅದಾದ್ಮೇಲೆ ಬರೋದು ಕುಮಾರಗುಪ್ತ 2 ಆದ್ಮೇಲೆ ಸ್ಕಂದಗುಪ್ತ ಅವ್ರು ಬರ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ರೂಲರ್ಸ್ ಆಫ್ ಗುಪ್ತಾ ಎಂಪೈರ್. ಚಂದ್ರಗುಪ್ತ 1, ಸಮುದ್ರಗುಪ್ತ, ಚಂದ್ರಗುಪ್ತ 2, ಕುಮಾರಗುಪ್ತ, ಸ್ಕಂದಗುಪ್ತ. ಇದೇ ಟೈಮ್ ಪೀರಿಯಡ್ ಅಲ್ಲಿ ನಲಂದ ಯೂನಿವರ್ಸಿಟಿಯ ಸ್ಥಾಪನೆ ಕೂಡ ಆಗುತ್ತೆ, ನಲಂದ ವಿಶ್ವವಿದ್ಯಾಲಯ. ಆಯ್ತಾ? ಅಂಡ್ ನೆನ್ಪಿಟ್ಕೊಳ್ಳಿ, ಈ ಗುಪ್ತಾಸ್ ಏನಿದ್ದಾರೆ ಅಲ್ವಾ, ಇವರು ನಾರ್ತ್ ಇಂಡಿಯಾದಲ್ಲಿ ರೂಲ್ ಮಾಡ್ತಾ ಇದ್ರು, ಸೌತ್ ಇಂಡಿಯಾ ಅಲ್ಲ. ಇದು ತುಂಬಾ ತುಂಬಾ ಮುಖ್ಯ, ನಾರ್ತ್ ಇಂಡಿಯಾ. ಸೊ ನಾರ್ತ್ ಇಂಡಿಯಾದಲ್ಲಿ ಯಾರ್ಯಾರು ಇದ್ರು, ಚಂದ್ರಗುಪ್ತ, ಈ ಗುಪ್ತಾ ಎಂಪೈರ್ ಏನಿದೆ ಅಲ್ವಾ, ಇದು ಭಾರತದ ನಾರ್ತ್ ಸೈಡ್ ನ ರೂಲ್ ಮಾಡ್ತಿತ್ತು. ಮತ್ತೆ ನಮ್ಮ ಸೌತ್ ಇಂಡಿಯಾದಲ್ಲಿ ಏನಾಗ್ತಿತ್ತು ಅಂತ ನೆನ್ಪಿಟ್ಕೊಂಡ್ರೆ, ಇದೇ ಟೈಮ್ ಪೀರಿಯಡ್ ಅಲ್ಲಿ ಸೌತ್ ಇಂಡಿಯಾದಲ್ಲಿ ಸಂಗಮ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಸಂಗಮ್ ಪೀರಿಯಡ್ ಸೌತ್ ಇಂಡಿಯಾದಲ್ಲಿ ಏನಾಗ್ತಿದೆ, ಇದೇ ಟೈಮ್ ಪೀರಿಯಡ್ ಅಲ್ಲಿ. ಆಯ್ತಾ? ಯಾವಾಗ ನಾರ್ತ್ ಇಂಡಿಯಾದಲ್ಲಿ ಗುಪ್ತಾ ಎಂಪೈರ್ ಇತ್ತಲ್ವಾ, ಸೌತ್ ಇಂಡಿಯಾದಲ್ಲಿ ಸಂಗಮ್ ಪೀರಿಯಡ್ ಶುರುವಾಗುತ್ತೆ. ಈ ಸಂಗಮ್ ಬಗ್ಗೆ ನಾನು ಸಂಗಮ್ ಪೀರಿಯಡ್ ಅಲ್ಲಿ ತುಂಬಾ ಲಿಟ್ರೇಚರ್ ಬರುತ್ತೆ. ತಮಿಳ್ ಇದೆ ಅಲ್ವಾ, ಇದರಲ್ಲಿ ತುಂಬಾ ಲಿಟ್ರೇಚರ್ ಸ್ಟಾರ್ಟ್ ಆಗುತ್ತೆ ಸಂಗಮ್ ಪೀರಿಯಡ್ ಅಲ್ಲಿ. ಇದನ್ನ ನಾನು ಆರ್ಟ್ಸ್ ಅಂಡ್ ಕಲ್ಚರ್ ಕ್ಲಾಸ್ ಅಲ್ಲಿ ಮಾತಾಡ್ತೇನೆ. ವಾಟ್ ಎವರ್ ಡೆವಲಪ್ಮೆಂಟ್ ಹ್ಯಾಪನ್ ಇನ್ ಲಿಟ್ರೇಚರ್, ಯಾವ್ಯಾವ ತರ ಕವಿತೆಗಳು ಬಂತು, ಯಾವ ತರ ಕಥೆಗಳು ಬಂತು, ಕವನಗಳು ಬಂತು, ಅದನ್ನ ನಾನು ಆರ್ಟ್ಸ್ ಅಂಡ್ ಕಲ್ಚರ್ ಮಾತಾಡ್ತೇನೆ. ಬಟ್ ಈ ಸಂಗಮ್ ಪೀರಿಯಡ್ ಅಲ್ಲಿ 3 ಕಿಂಗ್ಡಮ್ ಸ್ಟಾರ್ಟ್ ರೂಲಿಂಗ್ ಸೌತ್ ಇಂಡಿಯಾ. ಮೊದಲನೇದು ಚೋಲಾಸ್, ಚೇರಾಸ್ ಮತ್ತೆ ಪಾಂಡ್ಯಾಸ್. ಸೊ ಗುಪ್ತಾ ನಾರ್ತ್ ಇಂಡಿಯಾ ರೂಲ್ ಮಾಡ್ಬೇಕಾದ್ರೆ ಚೋಲಾಸ್, ಚೇರಾಸ್ ಮತ್ತೆ ಪಾಂಡ್ಯಾಸ್ ಸೌತ್ ಇಂಡಿಯಾನ ಆಳ್ತಾ ಇದ್ರು. ಪಾಂಡ್ಯಾಸ್ ಇಷ್ಟ ನೆನ್ಪಿಟ್ಕೊಳ್ಳಿ, ಚೋಲಾಸ್, ಚೇರಾಸ್, ಪಾಂಡ್ಯಾಸ್. ಅಂಡ್ ಈ 3 ಜನಕ್ಕೂ ಒಬ್ಬರನ್ನ ಕಂಡ್ರೆ ಒಬ್ರು ಆಗ್ತಿರ್ಲಿಲ್ಲ, ಯಾವಾಗಲೂ ಹೊಡ್ಕೊಂಡು ಸಾಯ್ತಿರ್ತಿದ್ರು. ಸೊ ನಾರ್ತ್ ಇಂಡಿಯಾದಲ್ಲಿ ಗುಪ್ತಾ ಅವ್ರು ರೂಲ್ ಮಾಡ್ಬೇಕಾದ್ರೆ ಸೌತ್ ಇಂಡಿಯಾದಲ್ಲಿ ಚೋಲಾಸ್, ಚೇರಾಸ್ ಮತ್ತೆ ಪಾಂಡ್ಯಾಸ್ ರೂಲ್ ಮಾಡ್ತಿರ್ತಾರೆ. ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಆಮೇಲೆ ಯಾವಾಗ ಹೊಗೆ ಹಾಕ್ಸ್ಕೊಳ್ತಾರೆ ಅದು ಆಮೇಲೆ ಮಾತಾಡೋಣ. ನೋಡಿ, ಯಾವಾಗ ಇದಾಯ್ತಲ್ವಾ, ನೆಕ್ಸ್ಟ್ ಮತ್ತೆ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಂತ ಡಿವೈಡ್ ಮಾಡ್ತಾ ಇದ್ದಾನೆ. ಇವಾಗ ಎರಡೂ ಕಡೆ ಮಾತಾಡೋಣ. ನಾರ್ತ್ ಇಂಡಿಯಾ, ಇನ್ನೊಂದು ಕಡೆ ನಮ್ಮ ಸೌತ್ ಇಂಡಿಯಾ. ಸೊ ನಾರ್ತ್ ಇಂಡಿಯಾದಲ್ಲಿ ಗುಪ್ತಾ ಇರ್ಬೇಕಾದ್ರೆ ಸೌತ್ ಇಂಡಿಯಾದಲ್ಲಿ ಯಾರಿದ್ರು, ಅವ್ರಿಗೆ ಸಾಟಿಯಾಗಿ ಚೋಲಾಸ್, ಚೇರಾಸ್ ಮತ್ತೆ ಪಾಂಡ್ಯಾಸ್. ಇವಾಗ ಏನಾಗುತ್ತೆ, ನಮ್ಮ ಗುಪ್ತಾ ಪೀರಿಯಡ್ ನೋಡಿ, ಯಾವುದೇ ಒಂದು ಸಾಮ್ರಾಜ್ಯ ದೊಡ್ಡದಾಗಿದ್ರೆ ಒಂದಿನ ಪತನ ಕಾಣುತ್ತೆ. KGF ಕೂಡ ಮುಳುಗೋಯ್ತು. KGF ರಾಕಿ ಬಾಯ್ದೆ ಮುಳುಗೋದ್ಮೇಲೆ ಇದೆಯೋ ಲೆಕ್ಕ. ಸೊ ಗುಪ್ತಾ ಪೀರಿಯಡ್ ಮುಳುಗದ ಮೇಲೆ, ವೆನ್ ಗುಪ್ತಾ ಪೀರಿಯಡ್ ಫಾಲ್ಸ್, ಅದೇ ನಾರ್ತ್ ಇಂಡಿಯಾದಲ್ಲಿ ಗುಪ್ತಾ ಅವ್ರು ಬಿದ್ಮೇಲೆ ಗುಪ್ತರ ಕೆಳಗಿದ್ದಂಥ ಇನ್ನೊಂದು ಡೈನೆಸ್ಟಿ ಪವರ್ಫುಲ್ ಆಗುತ್ತೆ. ಅದನ್ನು ನಾವು ಪುಷ್ಯಭೂತಿ ಡೈನೆಸ್ಟಿ ಅಂತ ಕರಿತೇವೆ. ಇದನ್ನು ನಾವು ಪುಷ್ಯಭೂತಿ ಡೈನೆಸ್ಟಿ ಅಂತ ಕರಿತೇವೆ. ನೋಡಿ, ಪುಷ್ಯಭೂತಿ ಡೈನೆಸ್ಟಿನ ಸ್ಥಾಪನೆ ಮಾಡಿದ್ದು ಯಾರಂತ ಇನ್ನೂ ರೆಕಾರ್ಡ್ಸ್ ನನಗಂತೂ ಸಿಕ್ಕಿಲ್ಲ.
ಬಟ್ ಪುಷ್ಯಭೂತಿ ಡೈನೆಸ್ಟಿಯಲ್ಲಿ ಒಬ್ಬನ ಹೆಸರು ನೀವೆಲ್ಲರೂ ಕೇಳಿರ್ತೀರಾ, ಹರ್ಷವರ್ಧನ. ಸೊ ಹರ್ಷವರ್ಧನ ಕಮ್ಸ್ ಫ್ರಮ್ ಪುಷ್ಯಭೂತಿ ಡೈನೆಸ್ಟಿ. ಇಲ್ಲಿ ಬರುವಂಥ ಸ್ಟ್ರಾಂಗೆಸ್ಟ್ ಕಿಂಗ್ ಹರ್ಷವರ್ಧನ. ಆಯ್ತಾ? ಅದೇ ಥರ ಸೌತ್ ಇಂಡಿಯಾದಲ್ಲಿ ಏನಾಗ್ತಿದೆಯಪ್ಪ ಈ ಟೈಮ್ ಪೀರಿಯಡ್ ಅಂತ ನೀವು ಕೇಳೋದಾದ್ರೆ ನೆನ್ಪಿಟ್ಕೊಳ್ಳಿ, ಸೌತ್ ಇಂಡಿಯಾದಲ್ಲಿ ಯಾವಾಗ ಈ ಚೋಲಾಸ್, ಚೇರಾಸ್, ಪಾಂಡ್ಯಾಸ್ ಕಾಲ ಮುಗಿಯುತ್ತೆ ಅಲ್ವಾ, 2 ನ್ಯೂ ಕಿಂಗ್ಸ್ ಸ್ಟಾರ್ಟ್ ಎಂಪೈರಿಂಗ್. 2 ಹೊಸ ಡೈನೆಸ್ಟಿ ಬರುತ್ತೆ, ಚಾಲುಕ್ಯರು ಮತ್ತೆ ಪಲ್ಲವರು. ಇದು ನಿಮ್ಗೆ ಗೊತ್ತಿರುತ್ತೆ, ಚಾಲುಕ್ಯಾಸ್ ಇವರಾದ್ಮೇಲೆ ಪಲ್ಲವಾಸ್. ಇವರಿಬ್ರು ಒಬ್ರಿಗೊಬ್ರು ಹೊಡ್ಕೊಳ್ತಿರ್ತಾರೆ, ಇಬ್ರು ಒಟ್ಟಿಗೆ ಬೆಳೀತಾರೆ. ಓಕೆ, ಬೋತ್ ರೈಸ್ ಟುಗೆದರ್. ಸೊ ಏನಂದ್ರೆ ನಾನು ನಾರ್ತ್ ಇಂಡಿಯಾದಲ್ಲಿ ಗುಪ್ತರು ಬಿದ್ದ ಮೇಲೆ ಪುಷ್ಯಭೂತಿ ಡೈನೆಸ್ಟಿ ಹರ್ಷವರ್ಧನನ ಕಾಲ ಶುರುವಾಗುತ್ತೆ. ಇದಾದ್ಮೇಲೆ ಸೌತ್ ಇಂಡಿಯಾದಲ್ಲಿ ಚೋಲಾಸ್, ಚೇರಾಸ್, ಪಾಂಡ್ಯಾಸ್ ಹೊಗೆ ಹಾಕ್ಸ್ಕೊಂಡ್ಮೇಲೆ ಚಾಲುಕ್ಯಾಸ್ ಮತ್ತೆ ಪಲ್ಲವರು ಕೂಡ ರೈಸ್ ಆಗ್ತಾರೆ. ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಯಾವಾಗ ನಮ್ಮ ಹರ್ಷವರ್ಧನ ಕಾಲ ಮುಗಿಯುತ್ತೆ ಅಲ್ವಾ, ಇದಾದ್ಮೇಲೆ ನಾರ್ತ್ ಇಂಡಿಯಾದಲ್ಲಿ 3 ಹೊಸ ರಾಜ್ಯಗಳು ಬರ್ತಾರೆ. ಮೊದಲನೇದನ್ನು ಪಾಲ ಡೈನೆಸ್ಟಿ ಅಂತ ಕರಿತೇವೆ. ಇದೇನಷ್ಟು ಮುಖ್ಯ ಅಲ್ಲ, ಸೊ ಫಾಸ್ಟಾಗಿ ಹೇಳ್ತಾ ಇದ್ದೇನೆ, ಮತ್ತೊಂದ್ಸಲ ರಿಪೀಟ್ ಮಾಡ್ತಾನೆ. ಪಾಲ ಡೈನೆಸ್ಟಿ ಬರುತ್ತೆ, ಗುರ್ಜರ ಪ್ರತಿಹಾರಸ್ ಬರ್ತಾರೆ, ಗುರ್ಜರ ಪ್ರತಿಹಾರಸ್ ಬರ್ತಾರೆ. ಇದಾದ್ಮೇಲೆ ರಾಷ್ಟ್ರಕೂಟರು ಕೂಡ ಬರ್ತಾರೆ, ರಾಷ್ಟ್ರಕೂಟಾಸ್. ಸೊ ಏನು ಹೇಳಿದೆ ನಾನು, ಸ್ವಲ್ಪ ಹಿಂದೆ ಹೋಗೋಣ ನೋಡಿ. ಮೌರ್ಯನ್ ಎಂಪೈರ್ ಮೌರ್ಯ ಬಿದ್ಮೇಲೆ ಏನಾಗುತ್ತೆ, ಚಿಕ್ಕ ಚಿಕ್ಕ ರಾಜರು ಪವರ್ಫುಲ್ ಆಗಕ್ಕೆ ಶುರುವಾಗ್ತಾರೆ ಭಾರತದಲ್ಲಿ. ಶುಂಗ ಬರ್ತಾರೆ, ಕಾನ್ವಾ ಬರ್ತಾರೆ, ಸಾತವಾಹನ ಬರ್ತಾರೆ. ಅದೇ ಟೈಮಲ್ಲಿ ಹೊರಗೆ ಇದ್ದಂಥ ರಾಜರು ಕೂಡ ಒಳಗಡೆ ಎಂಟ್ರಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಡೋ ಗ್ರೀಕ್ಸ್, ಶಾಕಾಸ್, ಪಾರ್ಥಿಯಾನ್ಸ್ ಮತ್ತೆ ಕುಶಾನಾಸ್. ಆಯ್ತಾ? ಇವಾಗ ಏನಾಗುತ್ತೆ, ಗುಪ್ತಾ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಇನ್ವೈಡರ್ಸ್ ಆದ್ಮೇಲೆ ಗುಪ್ತಾ ಸ್ಟಾರ್ಟ್ಸ್ ಬಿಕಮಿಂಗ್ ವೆರಿ ವೆರಿ ಪವರ್ಫುಲ್ ಇನ್ ನಾರ್ತ್ ಇಂಡಿಯಾ. ಚಂದ್ರಗುಪ್ತ 1 ಅವರ್ ಫಾರ್ಮ್ ಮಾಡ್ತಾರೆ. ಅದೇ ಟೈಮ್ ಪೀರಿಯಡ್ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಗುಪ್ತಾ ಎಂಪೈರ್ ಇರಬೇಕಾದ್ರೆ ಸೌತ್ ಇಂಡಿಯಾದಲ್ಲಿ ಚೋಲಾಸ್, ಚೇರಾಸ್ ಮತ್ತೆ ಪಾಂಡ್ಯಾಸ್ ಕೂಡ ಇದ್ರು. ಆಯ್ತಾ? ನಾರ್ತ್ ಇಂಡಿಯಾ ಇಸ್ ಟೇಕನ್ ಕೇರ್ ಬೈ ಗುಪ್ತಾ, ಸೌತ್ ಇಂಡಿಯಾದಲ್ಲಿ ಚೋಲಾಸ್, ಚೇರಾಸ್, ಪಾಂಡ್ಯಾಸ್ ಇದ್ರು. ಇವರಿಬ್ರು ಹೊಡ್ಕೊಂಡು ಸಾಯ್ತಿರ್ತಾರೆ. ಇವರಿಬ್ಬರು ಪೀರಿಯಡ್ ಮುಗಿದ್ಮೇಲೆ ನಾರ್ತ್ ಇಂಡಿಯಾದಲ್ಲಿ ಪುಷ್ಯಭೂತಿ ಡೈನೆಸ್ಟಿ ಬರುತ್ತೆ, ಹರ್ಷವರ್ಧನ ಅವ್ರದ್ದು. ಫೌಂಡರ್ ಹರ್ಷವರ್ಧನ ಅಲ್ಲ, ಹಿ ಈಸ್ ದ ಸ್ಟ್ರಾಂಗೆಸ್ಟ್ ರೂಲರ್ ಆಫ್ ಪುಷ್ಯಭೂತಿ. ಅದೇ ಟೈಮ್ ಪೀರಿಯಡ್ ಅಲ್ಲಿ ಸೌತ್ ಇಂಡಿಯಾದಲ್ಲಿ ಚಾಲುಕ್ಯಾಸ್ ಮತ್ತೆ ಪಲ್ಲವಾಸ್ದು ಫಾರ್ಮ್ ಆಗುತ್ತೆ. ಚಾಲುಕ್ಯಾಸ್ ಮತ್ತೆ ಪಲ್ಲವಾಸ್ ಕೂಡ ಹೊಡ್ಕೊಂಡು ಸಾಯ್ತಿರ್ತಾರೆ, ಯಾಕಂದ್ರೆ ಒಬ್ಬರಿಗೊಬ್ಬರು ಅಂದ್ರೆ ಆಗಲ್ಲ. ಇದಾದ್ಮೇಲೆ ನಾರ್ತ್ ಇಂಡಿಯಾದಲ್ಲಿ ನೆಕ್ಸ್ಟ್ ಬರುವಂಥ ಕಿಂಗ್ಡಮ್ಸ್ ಪುಷ್ಯಭೂತಿ ಡೈನೆಸ್ಟಿ ಬಿದ್ಮೇಲೆ ಪಾಲ ಡೈನೆಸ್ಟಿ, ಗುಜ್ಜರ ಪ್ರತಿಹಾರ ಡೈನೆಸ್ಟಿ ಮತ್ತೆ ರಾಷ್ಟ್ರಕೂಟರ ಶುರುವಾಗತ್ತೆ. ಇದಾದ್ಮೇಲೆ ಸೌತ್ ಇಂಡಿಯಾದಲ್ಲಿ ಏನಾಗುತ್ತೆ, ಇದು ಮೆಡಿವಲ್ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ತ್ ಮೆಡಿವಲ್ ಪೀರಿಯಡ್. ನೆಕ್ಸ್ಟ್ ಏನಾಯ್ತಂತ ನಾನು ಮೆಡಿವಲ್ ಪೀರಿಯಡ್ ಅಲ್ಲಿ ಮಾತಾಡ್ತೇನೆ. ಸೊ ಇಷ್ಟು ಕಲ್ತ್ಕೊಂಡ್ರೆ ನೀವು ಏನ್ಷಿಯಂಟ್ ಇಂಡಿಯಾ ಫಿನಿಶ್. ಸೊ ಏನ್ಷಿಯಂಟ್ ಇಂಡಿಯಾ ಮತ್ತೆ ರಿವೈಸ್ ಮಾಡಿಬಿಡ್ತಾನೆ, ಟೈಮ್ ಪೀರಿಯಡ್ ಕೊಡ್ತಾ ಇದ್ದಾನೆ. ಪ್ರೋಟೋ ಮತ್ತೆ ಹಿಸ್ಟ್ರಿ. ಹಿಸ್ಟ್ರಿಯಲ್ಲಿ ಪ್ಯಾಲಿಯೋಲಿಥಿಕ್ ಏಜ್, ಮಿಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್. ನಮ್ಮ ದೇಶದಲ್ಲಿ ಕಂಡಂತ ಮೊದಲನೇ ನಾಗರಿಕತೆ ಸಿಂಧು ಮಹಾನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪನ್ ಸಿವಿಲೈಸೇಷನ್ ಅಂತ ಕೂಡ ಕರಿತೇವೆ. ಇದು ನಮ್ಮ ಪ್ರೋಟೋ ಹಿಸ್ಟ್ರಿ. ಯಾಕಂದ್ರೆ ಅವ್ರು ಬರ್ದಿದ್ದು ನಮ್ಗಿನ್ನೂ ಅರ್ಥ ಆಗಿಲ್ಲ. ಅದರಲ್ಲಿ ಇದ್ದಂಥ ಅತಿ ಮುಖ್ಯವಾದಂಥ ಊರುಗಳು ಯಾವುದು, ಹರಪ್ಪ, ಮೊಹೆಂಜೋದಾರೋ, ಧೋಲಾವೀರ. ಕೆಳಗಡೆ ಬಂದರೆ ಹಿಸ್ಟ್ರಿ ಶುರುವಾಗುತ್ತೆ. ಫಸ್ಟ್ ಟೈಮ್ ಆರ್ಯನ್ಸ್ ನಮ್ಮ ದೇಶನ ಇನ್ವೇಡ್ ಮಾಡಕ್ಕೆ ಶುರುವಾಗ್ತಾರೆ. ಭಾರತದಲ್ಲಿ ಇವಾಗ ವೇದಗಳ ಕಾಲ, ಅರ್ಲಿ ವೇದಿಕ್ ಏಜ್ ಮತ್ತೆ ಲೇಟರ್ ವೇದಿಕ್ ಏಜ್ ಆಗುತ್ತೆ. ವೇದಗಳು ಮುಗಿದ ಮೇಲೆ 16 ಕಿಂಗ್ಡಮ್ಸ್ ಎಮರ್ಜ್ ಆಗುತ್ತೆ. 16 ಮಹಾಜನಪದ ಅಂತ ಕರಿತೇವೆ. ಹೇಗೆ ಫಾರ್ಮ್ ಆಯಿತು, ಹೇಗೆ ಬಂತದೆಲ್ಲ ಮಾತಾಡ್ತಾನೆ. 16 ಮಹಾಜನಪದಗಳಲ್ಲಿ ಅತಿ ಮುಖ್ಯವಾಗಿ ಬರುವಂಥ ಮಹಾಜನಪದ ಮಗಧ ಮಹಾಜನಪದ. ಮಗಧದಲ್ಲಿ ಡೈನೆಸ್ಟೀಸ್ ಫಾರ್ಮ್ ಆಗುತ್ತೆ. ಮೊದಲನೇದು ಹರ್ಯಾಂಕ ಡೈನೆಸ್ಟಿ, ಅವ್ರನ್ನ ಹೊಡೆಯೋದು ಶಿಶುನಾಗ ಡೈನೆಸ್ಟಿ, ಅವ್ರನ್ನ ಹೊಡೆಯೋದು ನಂದ ಡೈನೆಸ್ಟಿ, ಅವ್ರನ್ನ ಹೊಡೆಯೋದು ಮೌರ್ಯನ್ ಎಂಪೈರ್, ಮೌರ್ಯನ್ ಡೈನೆಸ್ಟಿ ಆರ್ ಮೌರ್ಯನ್ ಎಂಪೈರ್. ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಅಂಡರ್ ದ ಗೈಡೆನ್ಸ್ ಆಫ್ ಚಾಣಕ್ಯ. ಇದರಲ್ಲಿ ಬರುವಂತ 3 ಮುಖ್ಯವಾದ ರಾಜರು ಚಂದ್ರಗುಪ್ತ, ಬಿಂದುಸಾರ, ಅಶೋಕ. ಇದಾದ್ಮೇಲೆ ಮೌರ್ಯನ್ ಎಂಪೈರ್ ಬೀಳ್ತಾ ಹೋಗುತ್ತೆ. ಮೌರ್ಯನ್ ಎಂಪೈರ್ ಬಿದ್ದೋದ್ಮೇಲೆ ಏನಾಗುತ್ತೆ, ಚಿಕ್ಕ ಚಿಕ್ಕ ರಾಜರು ಕೂಡ ಬೆಳೀತಾರೆ. ಶುಂಗ, ಕಾನ್ವಾ, ಸಾತವಾಹನ. ಅದೇ ಟೈಮ್ ಪೀರಿಯಡ್ ಅಲ್ಲಿ ಫಾರಿನರ್ಸ್ ಕೂಡ ನಮ್ಮನ್ನ ಅಟ್ಯಾಕ್ ಮಾಡಿ ಒಳಗೆ ಬರಕ್ ಶುರು ಮಾಡ್ತಾರೆ. ಇಂಡೋ ಗ್ರೀಕ್ಸ್, ಶಾಕಾಸ್, ಪಾರ್ಥಿಯಾನ್ಸ್ ಮತ್ತೆ ಕುಶಾನಾಸ್. ಇದಾದ್ಮೇಲೆ ಗುಪ್ತಾ ಪೀರಿಯಡ್ ಶುರುವಾಗುತ್ತೆ ಭಾರತದಲ್ಲಿ. ಒನ್ ಆಫ್ ದ ಗ್ರೇಟೆಸ್ಟ್ ಎರಾ ಅಂತ ಕರಿತೇವೆ. ಅದನ್ನು ನಾವು ಸುವರ್ಣ ಯುಗ, ಗೋಲ್ಡನ್ ಎರಾ ಅಂತ ಕರಿತೇವೆ. ಸ್ಥಾಪಕರು ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ 1, ಮೌರ್ಯ ಅಲ್ಲ, ಚಂದ್ರಗುಪ್ತ 1. ಇದೇ ಟೈಮ್ ಪೀರಿಯಡ್ ಅಲ್ಲಿ ನಾಲಂದ ಯೂನಿವರ್ಸಿಟಿ ಕೂಡ ಸ್ಥಾಪನೆ ಆಗುತ್ತೆ. ಇದು ನಾರ್ತ್ ಇಂಡಿಯಾದಲ್ಲಿ. ಸೌತ್ ಇಂಡಿಯಾದಲ್ಲಿ ಏನಾಗ್ತಿದೆ, ಚೋಲಾಸ್, ಚೇರಿಯಾಸ್ ಮತ್ತೆ ಪಾಂಡ್ಯಾಸ್ ಅನ್ನೋ 3 ಕಿಂಗ್ಡಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಸಂಗಮ್ ಪೀರಿಯಡ್ ಅಂತ ಕೂಡ ಕರಿತೇವೆ, ಸಂಗಮ ಪೀರಿಯಡ್. ಸಂಗಮ ಪೀರಿಯಡ್ ಅಲ್ಲಿ ಲಿಟ್ರೇಚರ್ ತುಂಬಾ ಬೆಳೆಯುತ್ತೆ. ತಮಿಳ್ ಲಿಟ್ರೇಚರ್, ಆರ್ಟ್ಸ್ ಅಂಡ್ ಕಲ್ಚರ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದೆ. ಯಾವಾಗ ನಾರ್ತ್ ಇಂಡಿಯಾದಲ್ಲಿ ಗುಪ್ತರು ಬೀಳ್ತಾರೋ ಅದಾದ್ಮೇಲೆ ಪುಷ್ಯಭೂತಿ ಡೈನೆಸ್ಟಿ ಶುರುವಾಗುತ್ತೆ. ಹರ್ಷವರ್ಧನ್ ಅವರ ಪುಷ್ಯಭೂತಿ ಡೈನೆಸ್ಟಿ ಸ್ಟಾರ್ಟ್ ಆಗುತ್ತೆ ಪವರ್ಫುಲ್ ಆಗಕ್ಕೆ. ಸೌತ್ ಇಂಡಿಯಾದಲ್ಲಿ ಚೋಲಾಸ್, ಚೇರಾಸ್, ಪಾಂಡ್ಯಾಸ್ ಹೊಗೆ ಹಾಕ್ಸ್ಕೊಂಡ್ಮೇಲೆ ಚಾಲುಕ್ಯಸ್ ಮತ್ತೆ ಪಲ್ಲವರ ಕಾಲ ಶುರುವಾಗುತ್ತೆ. ಆಯ್ತಾ? ತುಂಬಾ ಟೆಂಪಲ್ಸ್ ಗಿಂಪಲ್ಸ್ ಈ ಕಾಲದಲ್ಲಿ ಬರುತ್ತೆ. ಚಾಲುಕ್ಯ, ಹೊಯ್ಸಳರು ಕತ್ತೆ ಅಂತ ನಾಡಿ ಅಂತ ಒಂದು ಸಾಂಗ್ ಏನಿದೆ ಅಲ್ವಾ. ಸೊ ಇದು ಕೂಡ ಆರ್ಟ್ಸ್ ಅಂಡ್ ಕಲ್ಚರ್ ಕ್ಲಾಸ್ ಅಲ್ಲಿ ಕವರ್ ಮಾಡೋಣ. ಈ ಟೈಮ್ ಪೀರಿಯಡ್ ಅಲ್ಲಿ ಹೊಸ ಟೆಂಪಲ್ಸ್, ಹೊಸ ಆರ್ಕಿಟೆಕ್ಚರ್ ಶುರುವಾಗುತ್ತೆ ಭಾರತದಲ್ಲಿ. ಮತ್ತೆ ಪುಷ್ಯಭೂತಿ ಡೈನೆಸ್ಟಿ, ಹರ್ಷವರ್ಧನ್ ಅವರ ಡೈನೆಸ್ಟಿ ಬಿದ್ದ ಮೇಲೆ ಪಾಲಾಸ್, ಗುಜ್ಜರ ಪ್ರತಿಹಾರಸ್ ಮತ್ತೆ ರಾಷ್ಟ್ರಕೂಟರ
ಆಗಮನ ಶುರುವಾಗುತ್ತೆ. ಅವ್ರು ಹೇಗೆ ಬೆಳೆದ್ರು ಅದನ್ನ ನೋಡೋಣ. ದಟ್ ವಿಲ್ ಕಂಪ್ಲೀಟ್ ನಾರ್ತ್ ಇಂಡಿಯನ್ ಏನ್ಷಿಯಂಟ್ ಹಿಸ್ಟ್ರಿ. ಸೌತ್ ಇಂಡಿಯಾದಲ್ಲಿ ಚಾಲುಕ್ಯಾಸ್ ಮತ್ತೆ ಪಲ್ಲವಾಸ್ ಅವರು ಬಿದ್ದ ಮೇಲೆ ಇಂಪೀರಿಯಲ್ ಚೋಲಾ ಸ್ಟಾರ್ಟ್ ಆಗ್ತಾರೆ. ಹೆಸರು ಹೇಳ್ಬಿಡ್ತಾರೆ ನೆಕ್ಸ್ಟ್ ಯಾರು ಬರ್ತಾರೆ ಅಂತ. ಇಂಪೀರಿಯಲ್ ಚೋಲಾ ಸ್ಟಾರ್ಟ್ ಆಗ್ತಾರೆ. ಚೋಲಾಸ್ ಮತ್ತು ಇಂಪೀರಿಯಲ್ ಚೋಲಾಸ್ಗೆ ಸ್ವಲ್ಪ ವ್ಯತ್ಯಾಸ ಇದೆ. ಈ ರಾಜ ಚೋಲಾ ಅಂತ ಏನು ಕರಿತೇವಲ್ಲ, ಈ ಕಮ್ಸ್ ಫ್ರಮ್ ಇಂಪೀರಿಯಲ್ ಚೋಲಾಸ್. ಈ ಚೋಲಾಸ್ ಅಲ್ಲ ಅವರು ಇಲ್ಲಿ. ಸೊ ಚೋಲಾಸ್ ವಿಲ್ ಕಮ್ ಅಗೇನ್. ಅವರ ನಾವು ಇಂಪೀರಿಯಲ್ ಚೋಲಾಸ್ ಅಂತ ಕರಿತೇವೆ. ದಿಸ್ ವಿಲ್ ಸ್ಟಾರ್ಟ್ ದ ಮೆಡೈವಲ್ ಪೀರಿಯಡ್. ಸೊ ನಾವು ಈ 10 ಕ್ಲಾಸಸ್ಸಲ್ಲಿ ಇದೆಲ್ಲ ಕಲಿಬೇಕು. ಸೊ ಈ ಟೈಮ್ ಪೀರಿಯಡ್ ಯಾವ್ಯಾವ ಡೈನೆಸ್ಟಿಯಲ್ಲಿ ಯಾರ್ಯಾರು ಇದ್ರು, ಯಾವಾಗ ಬಂದರು, ಅವ್ರಿಗಿಂತ ಮೊದಲು ಯಾರಿದ್ರು, ಅವ್ರು ಆದ್ಮೇಲೆ ಯಾರಿದ್ರು, ಈ ಕ್ರೊನಾಲಜಿ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಬಿಕಾಸ್ ಕ್ರೊನಾಲಜಿ ಗೊತ್ತಿಲ್ಲ ಅಂದರೆ ಆಗಲ್ಲ. ಇಸ್ವಿಗಳನ್ನ ನಾನು ಬರ್ದಿಲ್ಲ, ಯಾಕಂದರೆ ಇಸ್ವಿಗಳು ಬರೆದ್ರೆ ನಿಮ್ಮ ತಲೆ ಕೆಟ್ಟೋಗುತ್ತೆ. ಸೊ ಅದೇ ಕಾರಣಕ್ಕೆ ಇವಾಗ ಇಸ್ವಿಗಳನ್ನ ಬರ್ದಿಲ್ಲ. ಬಟ್ ಕ್ಲಾಸಸ್ ಡಿಸ್ಕಸ್ ಮಾಡ್ತಾ ನಾನು ಇಸ್ವಿಗಳನ್ನ ಕೊಡ್ತಾ ಹೋಗ್ತೇನೆ. ಅವಾಗ ನೀವು ಇದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಭಾರತದಲ್ಲಿದ್ದಂಥ 4 ಮೇಜರ್ ಇವೆಂಟ್ಸ್: ಹರಪ್ಪನ್ ಸಿವಿಲೈಸೇಷನ್, ವೇದಿಕ್ ಪೀರಿಯಡ್, ಮೌರ್ಯನ್ ಎಂಪೈರ್, ಗುಪ್ತಾ ಎಂಪೈರ್. ಈ 4 ಸ್ಟೇಜಸ್ ನಿಮ್ಗೆ ಗೊತ್ತಿದ್ರೆ ಸಾಕು. ಶಾರ್ಟ್ಕಟಲ್ಲಿ ಹೇಳ್ತಾ ಇದ್ದಾನೆ. ಫಸ್ಟ್ ಬರೋದು ಹರಪ್ಪನ್ ಸಿವಿಲೈಸೇಷನ್, ಅದಾದ್ಮೇಲೆ ಬರೋದು ಆರ್ಯನ್ ಇನ್ವೇಷನ್, ಅದಾದ್ಮೇಲೆ ವೇದಿಕ್ ಪೀರಿಯಡ್, ಅರ್ಲಿ ವೇದಿಕ್, ಲೇಟರ್ ವೇದಿಕ್, ಇದಾದ್ಮೇಲೆ 16 ಮಹಾಜನಪದಗಳ ಉದ್ಭವ, ಅದರಲ್ಲಿ ಮಗಧ ಎಂಪೈರ್ ಬರುತ್ತೆ, ಸ್ಟ್ರಾಂಗೆಸ್ಟ್ ಎಂಪೈರ್ ಬಂದು ಮೌರ್ಯನ್ ಎಂಪೈರ್, ಇದಾದ್ಮೇಲೆ ಇನ್ವೇಷನ್ಸ್ ಕೂಡ ಆಗುತ್ತೆ, ಕಿಂಗ್ಸ್ ಕೂಡ ಬೆಳೀತಾರೆ. ಇದಾದ್ಮೇಲೆ ಬರುವಂಥ ನೆಕ್ಸ್ಟ್ ಸುವರ್ಣ ಯುಗ ನಮ್ಮ ಗುಪ್ತಾ ಎಂಪೈರ್ ಬಿದ್ಮೇಲೆ ಹರ್ಷವರ್ಧನನ ರೈಸ್ ಆಗುತ್ತೆ. ಇದಾದ್ಮೇಲೆ ಮತ್ತೆ ನಾರ್ತ್ ಇಂಡಿಯಾದಲ್ಲಿ ಪಾಲಾಸ್, ಗುಜ್ಜರ ಪ್ರತಿಹಾರಸ್ ಮತ್ತೆ ಇನ್ನೊಬ್ರು ರಾಷ್ಟ್ರಕೂಟರ ಉದ್ಭವ. ಸೌತ್ ಇಂಡಿಯಾದಲ್ಲಿ ಚೋಲಾಸ್, ಚೇರಾಸ್, ಪಾಂಡ್ಯಾಸ್ ಇವರ ಅಂತ್ಯ ಆದ್ಮೇಲೆ ಪಲ್ಲವರು ಮತ್ತೆ ಚಾಲುಕ್ಯರು ಮತ್ತೆ ಹುಟ್ಟುತ್ತಾರೆ. ಇದಾದ್ಮೇಲೆ ಮತ್ತೆ ಇಂಪೀರಿಯಲ್ ಚೋಲಾಸ್, ರಾಜರಾಲ ಚೋಳ ಅವರ ಮತ್ತೆ ಸುವರ್ಣ ಯುಗ ಶುರುವಾಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ಏನ್ಷಿಯಂಟ್ ಹಿಸ್ಟ್ರಿ ಕ್ರೊನಾಲಜಿ. ಪಾಠ ಅಲ್ಲ, ಕ್ರೊನಾಲಜಿ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಂದ ನಾವು ವಿಲ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಟಾಪಿಕ್ ಏನ್ಷಿಯಂಟ್ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಪ್ರೋ ಹಿಸ್ಟ್ರಿ ಮತ್ತೆ ಹಿಸ್ಟ್ರಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಜೈ.